ವಾರ್ತೆಗಳ ಪ್ರಾಯೋಜಕರು Queen's Beauty is first exclusive multi-branded cosmetics and lingerie showroom. First floor opposite Gujarat Textile next to Lakshmi Narayana Hospital, Tipu Sultan Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಶಿವನಗೌಡ ನಾಯಕ್ ಪರ ಚಿತ್ರನಟ ಸುದೀಪ್ ರೋಡ್ ಶೋ. ನಟನನ್ನು ನೋಡಲು ನೂಕುನುಗ್ಗಲು, ಲಘುಲಾಠಿ ಪ್ರಹಾರ. ವಾರ್ಡ್ ನಂಬರ್ 16, 18ರಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಭರ್ಜರಿ ಪ್ರಚಾರ. ಹೊಸೂರು ರಾಂಪುರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಪರ ಮತಯಾಚನೆ. ಸಾವಿರಾರು ಜನರೊಂದಿಗೆ ಕಾಂಗ್ರೆಸ್ ಜನಾಶೀರ್ವಾದ ಮತಯಾತ್ರೆ. ಶಾಸಕರು ಅಭಿವೃದ್ಧಿ ಕೆಲಸ ಮರೆತು ಬರೀ ಭ್ರಷ್ಟಾಚಾರ ಮಾಡಿದ್ದಾರೆ, NS ಬೋಸರಾಜ್ ಟೀಕೆ. ಸಂಪೂರ್ಣವಾಗಿ ಗ್ರಾಮೀಣ ಕ್ಷೇತ್ರದ ನೀರಾವರಿಗಾಗಿ ಶ್ರಮಿಸುತ್ತೇನೆ, ಬಸನಗೌಡ ದಾದಲ್. ಪಕ್ಷೇತರ ಅಭ್ಯರ್ಥಿ ಮುಜಿಬುದ್ದೀನ್ ಭರ್ಜರಿ ಮತಯಾಚನೆ. ಮಂದಕೃಷ್ಣ ಬಿಜೆಪಿ ಪರ ಪ್ರಚಾರ ನಿಲ್ಲಿಸಲಿ, ಮೀಸಲಾತಿ ಕುರಿತು ಜನರಿಗೆ ತಪ್ಪು ಮಾಹಿತಿ ನೀಡದೆ ಗೋ ಬ್ಯಾಕ್, JB ರಾಜು ಎಚ್ಚರಿಕೆ. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಗಳಿಗೆ ಬೆಂಬಲಿಸಿ, ಒಳ ಮೀಸಲಾತಿ ಜಾರಿ ಚುನಾವಣೆ ಗಿಮಿಕ್, ಎನ್ ಮೂರ್ತಿ. ಕೋಮುವಾದಿ ಬಿಜೆಪಿ ವಿರುದ್ಧ ಜಾತ್ಯತೀತ ಪಕ್ಷಗಳಿಗೆ ಬೆಂಬಲಿಸಿ, ಮಲ್ಲಿಗೆ ಸಿರಿಮನೆ. ಮೇ 6ರಂದು ಶಕ್ತಿನಗರ ಕುರುಡಿಯಲ್ಲಿ ಮುಖ್ಯಮಂತ್ರಿ ಚಂದ್ರ ರೋಡ್ ಶೋ. ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಆಪ್ಗೆ ಬೆಂಬಲಿಸಿ, ಸುಭಾಷ್ ಚಂದ್ರ ಸಾಂಬಾಜಿ. ನೋಟು ಕೊಡಿ, ಓಟು ಕೊಡಿ, SUCIC ಅಭ್ಯರ್ಥಿ ವೀರೇಶ್ ಅಭಿಯಾನ. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಅವರು ಬಿರುಸಿನ ಪ್ರಚಾರ. ಬಶೀರುದ್ದೀನ್ ಹೇಳಿಕೆ ಖಂಡನೆ. ಹಿಡಿತವಿಟ್ಟುಕೊಂಡು ಮಾತನಾಡಲಿ ಶಂಕರ್. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ. ಮತದಾನ ಪ್ರತಿಯೊಬ್ಬರ ಜವಾಬ್ದಾರಿ, CEO ಶಶಿಧರ್ ಕುರೇರ್. ಮತ್ತು ಮೇ 5ರಂದು ಯಾಪಲ್ದಿನ್ನಿಗೆ ಗೃಹ ಸಚಿವ ಅಮಿತ್ ಶಾ ಆಗಮನ. ಸಿದ್ಧತೆ ಪರಿಶೀಲಿಸಿದ ತಿಪ್ಪರಾಜು. ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆ ಶಿವನಗೌಡ ನಾಯಕ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದ ಚಿತ್ರನಟ ಕಿಚ್ಚ ಸುದೀಪ್ ನೋಡಲು ನೂಕುನುಗ್ಗಲು ಏರ್ಪಟ್ಟು ಜನರನ್ನು ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ನಿಯಂತ್ರಿಸುವ ಘಟನೆ ಜರುಗಿದೆ.
ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆ ಶಿವನಗೌಡ ನಾಯಕ್ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಚಿತ್ರನಟ ಕಿಚ್ಚ ಸುದೀಪ್ ನೋಡಲು ನೂಕುನುಗ್ಗಲು ಏರ್ಪಟ್ಟು ಜನರನ್ನು ನಿಯಂತ್ರಿಸಲು ಪೊಲೀಸರು ಲಘುಲಾಠಿ ಪ್ರಹಾರ ನಡೆಸಿ ನಿಯಂತ್ರಿಸಿದ ಘಟನೆ ಜರುಗಿದೆ. ಜಾಲಹಳ್ಳಿ ರಸ್ತೆಯಲ್ಲಿ ಸಿದ್ಧಪಡಿಸಲಾಗಿದ್ದ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಚಿತ್ರನಟನನ್ನು ನೋಡಲು ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರಿಂದ ನಿಯಂತ್ರಣ ತಪ್ಪಿ ಹೋಗುವಂತಾಯಿತು. ಪೊಲೀಸರು ಲಾಠಿ ಬೀಸಿ ಪರಿಸ್ಥಿತಿಯನ್ನು ಹದಿಬದಿಗೆ ತರಲಾಯಿತು. ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ರೋಡ್ ಶೋ ನಡೆಸಲಾಯಿತು. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಕೆ ಶಿವನಗೌಡ ನಾಯಕರ ಅಭಿವೃದ್ಧಿ ನೋಡಿ 4 ಬಾರಿ ಶಾಸಕರನ್ನಾಗಿ ಗೆಲ್ಲಿಸಿದ್ದೀರಿ. ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಬೇಕೆಂದರು. ನನ್ನ ಮೇಲೆ ತೋರುವ ಅಭಿಮಾನ ಕೆ ಶಿವನಗೌಡ ನಾಯಕರಿಗೆ ಮತ ನೀಡಬೇಕೆಂದರು. ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿ ಆರೋಗ್ಯ, ಶಿಕ್ಷಣ ಕ್ಷೇತ್ರದ ಬದಲಾವಣೆಗೆ ಕಾರಣರಾಗಿದ್ದು ಜನತೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಕೆ ಶಿವನಗೌಡ ನಾಯಕ್ ಸಾರ್ವಜನಿಕರು ಜಯಕಾರ ಹಾಕಿ ಸುದೀಪ್ ಅವರಿಗೆ ಅಭಿಮಾನ ಪ್ರದರ್ಶಿಸಿದರು. ನಂತರ ಮಾನ್ವಿ ಮತ್ತು ಲಿಂಗಸೂರು ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಪರ ರೋಡ್ ಶೋ ನಡೆಸಿ ಮತಯಾಚಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 16 ಮತ್ತು 18ರ ತಿಮ್ಮಾಪುರಪೇಟೆ, ಮಾಣಿಕನಗರ ಸೇರಿದಂತೆ ವಿವಿಧ ಬಡಾವಣೆಯಲ್ಲಿಂದು ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಅವರು, ಎನ್ ಶಂಕರಪ್ಪ, ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ಅವರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ಕೈಗೊಳ್ಳಲಾಯಿತು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 16 ಮತ್ತು 18ರ ತಿಮ್ಮಾಪುರಪೇಟೆ, ಮಾಣಿಕನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಇಂದು ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ, ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ಅವರ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ಕೈಗೊಳ್ಳಲಾಯಿತು. ತಿಮ್ಮಾಪುರಪೇಟೆಯ ಆರಾಧ್ಯ ದೈವವಾದ ಬಾಲಮಾರಮ್ಮ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಬೃಹತ್ ಮೆರವಣಿಗೆಯಲ್ಲಿ ಪ್ರಚಾರ ಆರಂಭವಾಯಿತು. ಈ ವೇಳೆ ಮಾತನಾಡಿದ ಶಿವರಾಜ್ ಪಾಟೀಲರು, ಕಳೆದ 10 ವರ್ಷಗಳಿಂದ ನಗರದಲ್ಲಿ ಒಂದೇ ಒಂದು ಗಲಾಟೆಯಾಗದಂತೆ, ಶಾಂತಿಗೆ ಭಂಗ ಉಂಟಾಗದಂತೆ ಜೋಪಾನವಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಂಡು ಬಂದಿರುವೆ. ಅಲ್ಲದೆ ಕಳೆದ 60 ವರ್ಷಗಳಲ್ಲಿನ ನಗರದಲ್ಲಿ ಆಗದ ಅಭಿವೃದ್ಧಿಯನ್ನು 10 ವರ್ಷದಲ್ಲಿ ಮಾಡಿದ್ದು ನಿಮ್ಮ ಮನೆ ಮಗನಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಜೊತೆಗಿರುವೆ. ಕಳೆದ 10 ವರ್ಷದಲ್ಲಿ ಪ್ರತಿಯೊಂದು ಸಮಾಜದ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳ ಜೀರ್ಣೋದ್ಧಾರ ಮಾಡುವ ಮೂಲಕ ಎಲ್ಲ ಸಮಾಜದವರನ್ನು ಒಂದಾಗಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿರುವೆ. ಅಲ್ಲದೆ ನಗರದ ಪ್ರತಿಯೊಂದು ಮನೆಗೆ ಒಂದು ಉದ್ಯೋಗವನ್ನು ನೀಡುವ ಮೂಲಕ ಯುವಕ ಯುವತಿಯರನ್ನು ಸ್ವಾವಲಂಬಿಗಳಾಗಿ ಮಾಡುವ ಕನಸು ಇದ್ದು, ಆ ಕನಸನ್ನು ಸಾಕಾರಗೊಳಿಸಲು ತಾವೆಲ್ಲರೂ ಮತ್ತೊಮ್ಮೆ ಆಶೀರ್ವದಿಸಬೇಕೆಂದು ಕೋರಿದರು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ನಿಮಗೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿ ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ತಿಮ್ಮಾಪುರಪೇಟೆ ಅಂದ್ರೆ ಬಿಜೆಪಿ ಅಂದ್ರೆ ತಿಮ್ಮಾಪುರಪೇಟೆ ಬಾಲಮಾರಮ್ಮನ ಆಶೀರ್ವಾದ. ಇವತ್ತು ನಾವೇನಾದ್ರೂ ಕೇಸರಿ ಜೆಂಡ ಯಾವುದೇ ಕಾರ್ಯಕ್ರಮ ಹೊರಡಬೇಕಾದ್ರೆ ಎಲ್ಲಿ ಇರ್ತದ? ತಿಮ್ಮಾಪುರಪೇಟೆ ಬಾಲಮಾರಮ್ಮ. ಇಲ್ಲಿ ಎಲ್ಲ ಇದು ಶಕ್ತಿಪೀಠ ಇದ್ದಂಗೆ, ರಾಯಚೂರಿಗೆ ಶಕ್ತಿಪೀಠ. ತಿಮ್ಮಾಪುರಪೇಟೆ ಅಂದ್ರೆ ಶಕ್ತಿಪೀಠ. ಇವತ್ತು ನಮ್ಮ ಹಿಂದೂ ಸಮಾಜದ ಶಕ್ತಿಪೀಠ ತಿಮ್ಮಾಪುರಪೇಟೆ ಅಂದ್ರೆ ತಪ್ಪಾಗಲಿಕ್ಕೆ ಇವತ್ತು
ನೀವು ಯಾವುದೇ ಕಾರ್ಯಕ್ರಮ ನೋಡ್ರಿ, ಯಾವುದೇ ಹೋರಾಟಗಳು ನೋಡ್ರಿ, ಯಾವುದೇ ಜನಪರ ಕಾರ್ಯಕ್ರಮಗಳು ನೋಡ್ರಿ, ಯಾವುದೇ ರಾಯಚೂರಿನ ವಿಷಯಗಳು ಬಂದಾಗ ಯುವಕರು ಕಾಂಗ್ರೆಸ್ ನೋಡ್ರಿ, ಯಾವತ್ತು ನಮ್ಮ ತಿಮ್ಮಾಪುರ ಪೇಟೆಯ ಎಲ್ಲ ಮುಖಂಡರು ಮುಂದಾಳತ್ವ ವಹಿಸ್ತಾರೆ. ಇವತ್ತು ಎಲ್ಲ ಸಮಾಜಗಳು ಮುಂದಾಳತ್ವ ವಹಿಸಿ ಇವತ್ತು ಅದನ್ನು ಯಶಸ್ವಿಗೊಳಿಸುವಂತಹ ಶಕ್ತಿ ಇವತ್ತು ತಿಮ್ಮಾಪುರ ಪೇಟೆ ಜನರಿಗೆ ಇದೆ ಅಂತ ಹೇಳಿ ಬಯಸ್ತೇನೆ. ನಾನು ಇವತ್ತು ನಾವು 10 ವರ್ಷ ಶಾಸಕನಾಗಿ ಆಗಲಿಕ್ಕೆ ಇವತ್ತು ತಿಮ್ಮಾಪುರ ಪೇಟೆ ಜನ 2 ಸಲ ಆಶೀರ್ವಾದ ಮಾಡಿ ನನ್ನನ್ನು ಒಬ್ಬ ಡಾಕ್ಟರ್ನನ್ನು ಗೆಲ್ಲಿಸಲಿಕ್ಕೆ ತಾವೆಲ್ಲರೂ ಶ್ರಮ ಪಟ್ಟಿದ್ರಿ. ನಾನು ಅದಕ್ಕೆ ತುಂಬಾ ಚಿರುಡೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಳೆದ 70 ವರ್ಷದಲ್ಲಿ ಯಾವ ಶಾಸಕರು ನಿಮ್ಮ ಓಣಿ ತಿರುಗ್ತಿದ್ರು ಹೇಳ್ರಿ? ಯಾರಾದ್ರೂ ಬರ್ತಿದ್ರಾ? ನಾನು ಬಂದ್ಮೇಲೆ ಸುಮಾರು 150 ಸಾರಿ ಬರ್ತೀನಿ ನಾನು ತಿಮ್ಮಾಪುರ ಪೇಟೆಗೆ. ಯಾವ ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯಗಳಿರಲಿ, ತಿಮ್ಮಾಪುರ ಪೇಟೆಯಲ್ಲಿ ಕೃಷ್ಣ ಜಯಂತಿ ಇರಲಿ, ಬಾಲಮಾರಮ್ಮ ತಾಯಿಯ ಜಾತ್ರೆ ಇರಲಿ, ನಮ್ಮ ನಾರಾಯಣ ಗುರುಜಿ ನಮ್ಮೆಲ್ಲರ ಮಾರ್ಗದರ್ಶಕರು ಅವರ ಒಂದು ಆವರಣ ಇರಲಿ, ಅದಕ್ಕೆ ಬರ್ತೀನಿ, ಎಲ್ಲದಕ್ಕೆ ಬರ್ತೀನಿ. ನಾನು ಇವತ್ತು ತಿಮ್ಮಾಪುರ ಪೇಟೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ನಾನು ಬಂದು ಅಟೆಂಡ್ ಆಗ್ತೀನಿ. ಇವತ್ತು ಅಲ್ಲಿ ಎಲ್ಲ ರಸ್ತೆಗಳನ್ನು ಇನ್ನೊಂದು 10% ರಸ್ತೆಗಳು ಬಿಟ್ಟು ಎಲ್ಲ ರಸ್ತೆಗಳನ್ನು ಹಾಕಿದ್ದಾರೆ. ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಮನೆಗಳು ಕೊಟ್ಟಿದ್ದಾರೆ, ಲೈಟ್ ಹಾಕ್ಸಿದ್ದಾರೆ. ಎಷ್ಟು ಮೂಲಭೂತ ಸೌಕರ್ಯಗಳು ಕಳೆದ 70 ವರ್ಷದಲ್ಲಿ ಯಾರಾದ್ರೂ ಬಿಟ್ಟಿದ್ದಾರೆ ತಾವು ಸೋದರರು. ಇವತ್ತು ತಿಮ್ಮಾಪುರ ಪೇಟೆ ಜನ ಇವತ್ತು ತಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ಅಸ್ತಿತ್ವ ಇದೆ, ಪೌರುಷಾಭಿವೃದ್ಧಿ ತಿಳ್ಕೋಬೇಕು. ಇವತ್ತು ನಾವೇನಾದ್ರು ಒಂದಾಗಲಿಲ್ಲ ಅಂದ್ರೆ ಮುಂದೆ ಇತಿಹಾಸದಲ್ಲಿ ನಾವು ಯಾರು ಒಂದಾಗಿಲ್ಲ. ನಮ್ಮನ್ನು ವಿರೋಧ ಆಡುವಂತ ರಾಜಕಾರಣಿಗಳು ಮುಂದೆ ರಾಜ್ಯದಲ್ಲಿ ಬರ್ತಾರೆ. ನಮ್ಮ ನಡುವೆ ಜಗಳ ಹಚ್ಚುವಂತ ರಾಜಕಾರಣಿಗಳು ಬರ್ತಾರೆ. ನನ್ನ 10 ವರ್ಷದ ಆಡಳಿತಗಳು ಯಾವುದೇ ಪೊಲೀಸ್ ಕೇಸ್ಗಳು ಮಾಡಿಸಿಲ್ಲ, ಯಾವುದೇ ಜಗಳಗಳು ಮಾಡಿಲ್ಲ. ಹಿಂದಕ್ಕೆ ಎಷ್ಟು ಜಗಳ ಆಗ್ತಿದೆ ನೋಡಿದ್ರ ಅವರ ಆಡಳಿತದಲ್ಲಿ. ಇವತ್ತು ತಿಮ್ಮಾಪುರ ಪೇಟೆ, ಅರಿಜನವಾಡ ಅಲ್ಲಿ ಊರು ತುಂಬ ಜಗಳ ಹಚ್ಚಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತೀವಿ. ಆದ್ರೆ ನನ್ನ 10 ವರ್ಷ ಇವತ್ತು ನೀವು ಯಾರಾದ್ರೂ 10-15 ವರ್ಷದಿಂದ ತಿಮ್ಮಾಪುರ ಪೇಟೆಯಿಂದ ನಾವು ತಿನ್ಕೊಂಡು ಹೋಗ್ಬೇಕಾದ್ರೆ ಎದುರ್ತಿದ್ವಿ. ಇವತ್ತು ಯಾರಿಗಾದ್ರೂ ಅಡಚಣೆಯಲ್ಲಿ ಯಾವುದೇ ಭಾಗದಲ್ಲಿ ತಿರುಗಾಡ್ಲಿಕ್ಕೆ ಎದುರಿಕೆ ಇದೆನಾ? ಇವತ್ತು ನಾವು ಕೆರೆ ಕಟ್ಟ ಮೇಲೆ ರಾತ್ರಿ 12 ಗಂಟೆಗೆ ಹೋಗ್ಬೋದು, ತೀರ್ಕಂದಿರಿಗೆ ಒಬ್ರು ಹೋಗ್ಬೋದು, ಗಂಜ ಸರ್ಕಲ್ ಒಬ್ರು ಹೋಗ್ಬೋದು. ಎಲ್ಲಿ ಯಾವುದೇ ರೀತಿ ಕಾಟ ಇಲ್ಲ, ಎಲ್ಲಿ ಯಾರದ ಪಾಲಿಕೆನೂ ಇಲ್ಲ. ಇವತ್ತು ಅಂತ ಆಡಳಿತ, ಅಂತ ವ್ಯವಸ್ಥೆ, ಅಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅದು ನನಗೆ ಗೊತ್ತು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11:30ವರೆಗೂ ಯಾರು ಫೋನ್ ಕರೆ ಬಂದ್ರು ನಾನು ಸ್ವೀಕಾರ ಮಾಡ್ತೀನಿ. ಯಾರ್ದಾದ್ರೂ ರಾತ್ರಿ ಮಿಸ್ಡ್ ಕಾಲ್ ಆದ್ರೂ ನಾವು ಬೇಗ ಮಾಡಿದ್ರು ನಿಮ್ಮ ಎಲ್ಲ ಕೆಲಸಗಳು ನಾವು ಅಟೆಂಡ್ ಮಾಡ್ತೇವೆ. ಇವತ್ತು ಏನ್ ಪೊಲೀಸ್ ಸ್ಟೇಷನ್ ಇದ್ರು ನಾವು ಬಗೆಹರಿಸ್ತೀವಿ. ಇವತ್ತು ದವಾಖಾನೆ ಇದ್ರು ಕರ್ಕೊಂಡು ಹೋಗಿ ತೋರಿಸ್ತೀವಿ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ತೋರಿಸ್ತೀವಿ. ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ನಾನು ಯಾವತ್ತೂ ಜೊತೆಗಿರುವಂತ ಕೆಲಸ ನಾನು 10 ವರ್ಷದಲ್ಲಿ ಮಾಡಿದ್ದೇನೆ. ನಾನು ಎಂದೂ ಯಾವುದೇ ವ್ಯಕ್ತಿ ವಿರುದ್ಧ, ನಾನು ವಿರುದ್ಧ ಮಾಡಿದಂತ ವ್ಯಕ್ತಿ ವಿರುದ್ಧ ನಾನು ಎಂದೂ ದೋಷ ಸಾಧಿಸಕ್ ಹೋಗಿಲ್ಲ. ನಾನು ಎಲ್ಲರೂ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ವ್ಯಕ್ತಿ ನಾನು ಇವತ್ತು ಏನಾದ್ರೂ ನಾನು ಇವತ್ತು ರಾಯಚೂರು ಚಕ ಅಂತ ಕಾಣ್ತಾ ಇದೆ ಅಂತಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಾನು ಇವತ್ತು ಯಾವ ಕೆಲಸ ಮಾಡಿಲ್ಲ ಹೇಳ್ರಿ. ಇವತ್ತು ರಾಯಚೂರಿನಲ್ಲಿ ಒಂದಿನ ಬಿಟ್ಟು ಒಂದು ದಿನ ಇಡೀ ರಾಯಚೂರಿಗೆ ನೀರು ಕೊಡ್ತೀವಿ. ಇವತ್ತು ಬೆಳಗಾಗ ಗುಲ್ಬರ್ಗ ಕೇಳ್ರಿ, ಬಳ್ಳಾರಿ ಕೇಳ್ರಿ, 10 ದಿನ 8 ದಿನಕ್ಕೊಮ್ಮೆ ನೀರು ಬರ್ತಾವ ಕುಡಿಯೋನಿಗೂ. ಆದ್ರೆ ರಾಯಚೂರಿಗೆ ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತೀವಿ ನಾವು. ನಿಮಗೆ ನೀರು ಬರಲಿಲ್ಲ, ಏನೋ ಪಂಪ್ ಫೇಲ್ ಆಗ್ಯದ, ಅದಾಗ್ಯದ ಅಂದ್ರೆ ನಾವು ಟ್ಯಾಂಕರ್ ಮೂಲಕ 54-55 ಟ್ಯಾಂಕರ್ಗಳು ಇಟ್ಟು ನೀರು ಕೊಡ್ತೇವೆ. ನಾವು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮೆಲ್ಲ ಸಹೋದರರಿಗೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದೀವಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಬಿಜೆಪಿ ಸರ್ಕಾರ ಬಂದಾಗಿನಿಂದ ಜನತೆ ನಿಶ್ಚಿತತೆಯಿಂದ ಇರುವಂತಾಗಿದ್ದು, ಉತ್ತಮವಾದ ಕೆಲಸ ಮಾಡಿರುವ ಶಾಸಕರನ್ನು ಕಳೆದುಕೊಂಡರೆ ಮುಂದಿನ 5 ವರ್ಷ ಪರಿತಪಿಸುವಂತಾಗುತ್ತದೆ. ಹೀಗಾಗಿ ಮತ್ತೊಮ್ಮೆ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು. ಇಲ್ಲಿವರೆಗೆ ಯಾವ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಇಡೀ ಕ್ಷೇತ್ರಗಳಿಗೆ ಒಂದೊಂದು ವಾರ್ಡಿಗೆ 10, 12 ಕೋಟಿ 13 ಕೋಟಿ ತನಕ ಅನುದಾನವನ್ನು ತಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರೋದರಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಈ ಕಮಲದ ಗುರುತು ತಗೊಂಡು ನಿಮ್ಮ ಹತ್ರ ಹೊರಟಿದ್ದಾರೆ. ನೋಡಿ, ಕಮಲ ರಾರಾಜಿಸ್ತಾ ಇದೆ. ಕಮಲದ ಗುರುತುಗೆ ನಿಮ್ಮೆಲ್ಲ ಓಟ್ ಹಾಕಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿದೆ. ಅಂತ ಅಧಿಕಾರದಲ್ಲಿ ಇರತಕ್ಕಂಥ ಪಾರ್ಟಿಗೆ ರಾಯಚೂರು
ಕ್ಷೇತ್ರದಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೂರನೇ ಬಾರಿಗೆ ಆರಿಸಿ ಬಂದ್ರೆ ಅವರ ಮುಂದೆ ಮಂತ್ರಿ ಆಗ್ತಾರ. ಎಲ್ಲರೂ ಒಬ್ಬರೊಬ್ಬರು ಇದು ಬರೀ ಮೆರವಣಿಗೆ ಅಲ್ಲ, ಇದು ಅಷ್ಟೇ ಕೂಗೋದಲ್ಲ. ಮನೆ ಮನೆಗೆ ಪ್ರತಿಯೊಬ್ಬರು ನಿಮ್ಮ ಓಟು 7 ಗಂಟೆಗೆ ಹೋಗಬೇಕು, ಓಟಿಗೆ ನೀವು ಹಾಕಬೇಕು, ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಓಟ್ ಹಾಕಿಸ್ಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್ರದು ಸೀರಿಯಲ್ ನಂಬರ್ 5 ಕಮಲದ ಗುರುತು ಪಕ್ಕದಲ್ಲಿರ್ತಕ್ಕಂಥ ನೀಲಿ ಬಟನ್ ಒತ್ತಿದ್ರೆ ಬೆಳಕು ಬರ್ತದ. ಕಮಲಕ್ಕೆ ಓಟ್ ಹಾಕಬೇಕಾದ್ರೆ ಅಲ್ಲಿ ನೀವು ಒತ್ತಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್ರಿಗೆ ಮತ ಬೇಕದ. ಭಾರತೀಯ ಜನತಾ ಪಾರ್ಟಿ ಜಯಗಳಿಸ್ತದ ಅಂತ ಹೇಳಿ ನಮಗೆಲ್ಲರಿಗೆ ಕಾರ್ಯಕರ್ತರು ಬಹಳ ಸಂತೋಷದಿಂದ ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಶಾಸಕರೇ, ಶಂಕರಪ್ಪ ಸಾರ್ಗೆ ಎಲ್ಲರಿಗೂ ನಮಸ್ಕಾರ. ಅದು ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಯಾಕಂದ್ರೆ ಅಚ್ಚುಕಟ್ಟಾಗಿ ಎಲ್ಲ ವಾರ್ಡ್ ತಿರುಗಿ ಎಲ್ಲ ಶಾಸಕರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ಬಂದಿದ್ದ ಎಲ್ಲರೂ ನಮ್ಮ ಶಾಸಕರಿಗೆ ಮೊದಲನೇ ಸಾರಿ ವಿಜೃಂಭವಾಗಿ ವಿಜಯೋತ್ಸವ ಮಾಡಬೇಕಂತ ಕೋರ್ತಾ ಇದ್ದೀನಿ. ಎಲ್ಲರೂ 10ನೇ ತಾರೀಕು 5ನೇ ನಂಬರ್ ಆದ ಕಮಲ ಗುರುತಿಗೆ ಓಟ್ ಹಾಕಬೇಕು. ಹಾಗೆ ನಮ್ಮ ಮೋದಿ ಸಾರ್ನು ಬಂದಿದ್ರು, ಯೋಗಿ ಅವ್ರನ್ನು ಬಂದಿದ್ರು. ಎಷ್ಟು ಕೆಲಸ ಆಗ್ತಾ ಇದಾವೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಹಾಗೆ ನಮ್ಮ ಶಾಸಕರನ್ನ ಎಷ್ಟೋ ಇದನ್ನು ತಗೊಂಡ್ಬಂದು ವಾರ್ಡ್ 11 ಕೋಟಿಗಳು ತಂದು ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ರಾಯಚೂರಲ್ಲಿ. ಹಾಗೆ ಟೆಕ್ಸ್ಟೈಲ್ ಪಾರ್ಕ್, ಏರ್ಪೋರ್ಟ್ ಎಲ್ಲ ಬಂದವ. ನಿಮಗೆ ಇನ್ನೊಂದು ಇದನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಮನೆಗೂ ಒಬ್ಬೊಬ್ಬರಿಗೆ ಉದ್ಯೋಗ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಆ ವಾರ್ಡ್ ಬಂದು ಎಲ್ಲ ನೇಮ್ಗಳನ್ನು ತಗೊಂಡು ಅವ್ರಿಗೆ ಎಲ್ಲರೂ ಸೇರ್ಕೊಂತ ಉದ್ಯೋಗ ಕಲಿಸ್ತಾ ಇದ್ದಾರೆ. ಅದಕ್ಕೆ ನೀವು ಶಿವರಾಜ್ ಪಾಟೀಲ್ ಯಾವಾಗ ಮಾಡಬಾರ್ದು ಎಲ್ಲರೂ ಬಂದಿಂದ ಅವ್ರಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ. ಶಿವರಾಜ್ ಪಾಟೀಲ್ ಅವರು ನಮ್ಮ ಒಂದು ಬಡಾವಣೆಗೆ ಆಗಮಿಸಿದ್ದಾರೆ. ಅವರಿಗೆ ಬಡಾವಣೆಯ ನಿವಾಸಿಗಳ ಪರವಾಗಿ ಈ ಒಂದು ದೊಡ್ಡ ಮಾಲಾರ್ಪಣೆಯ ಮೂಲಕ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ವಿ. ವಾರ್ಡ್ ನಂಬರ್ 18 ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರು ಫಸ್ಟ್ನೇ ನಂಬರ್ ಅಲ್ಲಂ ಪ್ರಭುತ್ವದಲ್ಲಿ ಸ್ವಲ್ಪ ರೋಡ್ ಅಂದ್ರೆ ಈಗೇನು ಮಾಡ್ತಾರಲ್ಲ ಈಗ ನೋಡಿದರೆ ಇದು ವಿಜಯೋತ್ಸವ ಅನ್ನಿಸ್ತದ. ಇದು ಕಾರ್ಯಕ್ರಮ ಮತಪೇಟೆ
ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು, ಆರ್ಡಿ ಅಧ್ಯಕ್ಷರು, ಸದಸ್ಯರುಗಳು, ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಂಪುರ ಹೊಸೂರು ಗ್ರಾಮದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ವಿನಯ್ ಕುಮಾರ್ ಪರವಾಗಿ ಇಂದು ರಾಂಪುರ ಮತ್ತು ಹೊಸೂರು ಗ್ರಾಮದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಳ್ಳಲಾಯಿತು. ರಾಂಪುರ ಹೊಸೂರು ಗ್ರಾಮದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ವಿನಯ್ ಕುಮಾರ್ ಪರವಾಗಿ ಇಂದು ರಾಂಪುರ ಮತ್ತು ಹೊಸೂರು ಗ್ರಾಮದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಧರ್ಮದ ಬಗ್ಗೆ ವಿಷಯ ಪ್ರಸ್ತಾಪ ಮಾಡುತ್ತಿರುವುದು ದುರಂತ. ಕರ್ನಾಟಕದ ಜನತೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಧರ್ಮದ ವಿಷಯಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡುತ್ತಿರುವುದು ಜನತೆ ನಡುವೆ ಜಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಜೆಡಿಎಸ್ ಪಕ್ಷ ಜನರ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡುತ್ತಿರುವ ಕುಮಾರಣ್ಣನವರ ಜನಹಿತಕ್ಕೆ ಸಾಕ್ಷಿಯಾಗಿದೆ ಎಂದರು. ₹100 కలిపారు. మాకేముండదు, మా కొడుకులు ఏముండదు, 9 లక్షలు ఒకరు హైదరాబాద్ పోయారు, ఒకరు బెంగళూరు పోయారు, మమ్మల్ని ఇంట్లో ఇచ్చిపోయిండ్రు. మాకు రుద్రాస్వామి అనేది లేకుంటే మాకేమన్నా చేసేటప్ప అని కుమారస్వామి సార్ కలుపుకుంటే అతనికి 92 ఏళ్ళు తండ్రి ఉన్నాడు, 88 ఏళ్ళు తల్లి ఉండదు కుమారస్వామి గారికి. దేవగూడ పేరు మళ్ళీ చిన్నమ్మ. అట్లా మీరు కూడా తల్లిదండ్రి అట్లా మన కుమారస్వామి సార్ అనుకుని ఒక్కొక్కరికి 5,000 రూపాయలు ఇవ్వాలని చెప్పిన నెల ఎవరు 65 ఏళ్ళు దాటిండ్రు 55,000 అవ్వ 5,000 ఇవ్వాలని చెప్పిన. ఎవరు మా అమ్మోళ్ళు ఎవరు వాళ్ళ మగుని కొడుతుంటారు వాళ్ళకి నెలకు 3,000 రూపాయలు ఇవ్వాలని చెప్తున్నారు. ఎవరు మన పిల్లలు చదువుతుంటారు, మొదలు సైకిల్ ఇచ్చింది కుమారస్వామి సార్. ఇప్పుడు ఏముంటుంది, 12వ క్లాస్ ఎవరు అవుతుంటుంది ఆ పిల్లలకి స్కూటీ అనుకుంటున్నాను. గ్యాస్ మొదలు 100 రూపాయలు ఉంటాయి, ఇప్పుడు 12 రూపాయలు ఇచ్చి అనుకుంటున్నాను. 12 రూపాయలు ఇచ్చి కొంటున్న తల్లి ఎవరు మన చదువుతుంటారు ఆ దయకదని వేళಕ್ಕೆ ನಾವು ಘೋಷಣೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ LKGಯಿಂದ 12ನೇ ತರಗತಿವರೆಗೆ ಬಡವರಿಗೆ ಎಲ್ಲಾ ಧರ್ಮದ ಮಕ್ಕಳಿಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮವನ್ನು ಫ್ರೀಯಾಗಿ ನಾವು ಓದಿಸ್ತಕ್ಕಂಥದ್ದು. ಆರೋಗ್ಯ ಉಚಿತವಾದಂತ ಆರೋಗ್ಯ ಸುಮಾರು 10 ರಿಂದ 20 ಲಕ್ಷ ಖರ್ಚಾದರೂ ಕೂಡ ಪ್ರತಿಯೊಬ್ಬರೂ ಕೂಡ ಉಚಿತವಾಗಿ ಸರ್ಕಾರನೇ ಬಳಸ್ತಕ್ಕಂಥ ವೆಚ್ಚವನ್ನ ನಾವು ಮುಂದಿನ ತಿಂಗಳಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಇವತ್ತು ಯಾವ ಹಳ್ಳಿಗಳಲ್ಲಿ ಟಿನ್ಶೆಡ್ಗಳಿದ್ದಾರೋ ಮನೆಗಳಿರತಕ್ಕಂಥ ಜನ ಇದ್ದಾರೋ ಅವರೆಲ್ಲರೂ ಕೂಡ ಕುಮಾರಸ್ವಾಮಿಯವರು 8 ಲಕ್ಷ ರೂಪಾಯಿಯ ಮನೆಯನ್ನ ಕಟ್ಟಿಕೊಡ್ತಕ್ಕಂಥ ಆಶ್ವಾಸನೆ ಇವತ್ತು ನಾವು ಮಾಡಿದ್ವಿ. ಇದು ನಮ್ಮ ಪಕ್ಷದ ಇವರಲ್ಲಿ. ಜೊತೆಲಿ ಇವತ್ತು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯಂದರಿಗೆ ಇವತ್ತು 1,200 ರೂಪಾಯಿ ಕೊಡ್ತಾರೆ ಪೆನ್ಷನ್. ಅದು 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಪೆನ್ಷನ್ ಬಂದಾಗ ಪೋಸ್ಟ್ ಮ್ಯಾನ್ ಕರೆದು ಅವ್ರಿಗೊಂದು 100 ರೂಪಾಯಿ ಕೊಟ್ಟರೆ ಅವ್ರು ಕೊಡ್ತಕ್ಕಂಥ. ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್ ಮಾತನಾಡಿ, ಕುಮಾರಣ್ಣನವರ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಬಡ ಜನತೆ ಮತ್ತು ಜನಸಾಮಾನ್ಯರಿಗೆ ಕಷ್ಟಗಳನ್ನು ನಿವಾರಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಜನಸಾಮಾನ್ಯರು ಈ ಬಾರಿ ಜೆಡಿಎಸ್ಗೆ ಮತ ಹಾಕುವಂತೆ ಕರೆ ನೀಡಿದರು. ಉದ್ಯಮಿ ಇ ಆಂಜನೇಯ ಮಾತನಾಡಿ, ನನ್ನ ಮಗನಾದ ವಿನಯ್ ಕುಮಾರ್ 2 ಬಾರಿ ನಗರಸಭೆ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಯುವಕನಾಗಿದ್ದು ಜನತೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು.
ಈ ಸಂದರ್ಭದಲ್ಲಿ ಅನಂತರಾಜ್ ಗೌಡ, ಅಮಿತ್ ಸುಂಕಾರಿ, ವೆಂಕಟೇಶ್ ಆರೋಲಿಕರ್, ಜಾನ್ ರಂಗಣ್ಣ, ಜಗದೀಶ್, ತಿಮ್ಮಪ್ಪ, ರಾಜಶೇಖರ್, ಶಫಿ ಮುಂತಾದವರು ಉಪಸ್ಥಿತರಿದ್ದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಳೆದ 10 ವರ್ಷದಿಂದ ಜನರ ಹಿತವನ್ನು ಮರೆತು ಬರೀ ಭ್ರಷ್ಟಾಚಾರ ನಡೆಸಿದ್ದಾರೆ. ಜನರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಬರೀ ಸುಳ್ಳುಗಳನ್ನು ಹೇಳಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿಗಳಾದ ಎನ್ಎಸ್ ಬೋಸರಾಜ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಳೆದ 10 ವರ್ಷದಿಂದ ಜನರ ಹಿತವನ್ನು ಮರೆತು ಬರೀ ಭ್ರಷ್ಟಾಚಾರ ನಡೆಸಿದ್ದಾರೆ. ಜನರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಬರೀ ಸುಳ್ಳುಗಳನ್ನು ಹೇಳಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿಗಳಾದ ಎನ್ಎಸ್ ಬೋಸರಾಜ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ಇಂದು ಕಾಂಗ್ರೆಸ್ ಅಭ್ಯರ್ಥಿಯಾದ ಮೊಹಮ್ಮದ್ ಶಾಲಂ ಪರ ಇಂದಿರಾ ಗಾಂಧಿ ಬಡಾವಣೆಯಿಂದ ನಡೆದ ಬಹಿರಂಗ ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಸರ್ಕಾರ ಹಾಗೂ ಶಾಸಕರುಗಳು ಜನರಿಗೆ ಸುಳ್ಳು ಮೋಸ ಮಾಡುವ ಮೂಲಕ ದೌರ್ಜನ್ಯದ ಆಡಳಿತ ನಡೆಸಿದ್ದಾರೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ತಿಳಿಸಿದರು. ನಂತರ ಕಾಂಗ್ರೆಸ್ನ ನಗರಸಭೆ ಹಿರಿಯ ಸದಸ್ಯರಾದ ಜಯಣ್ಣ ಮಾತನಾಡಿ, ನಮ್ಮ ಪಕ್ಷದಿಂದ ನಾವು ನಗರ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡಿದ್ದೇವೆ ಎಂದು ಹೇಳಿ ಮುತ್ಯಾಲಮ್ಮ ದೇವಿಯ ಮೇಲೆ ಪ್ರಮಾಣ ಮಾಡುತ್ತೇವೆ. ಶಾಸಕ ಶಿವರಾಜ್ ಪಾಟೀಲ್ ಅವರು ಬಹಿರಂಗವಾಗಿ ಮುತ್ಯಾಲಮ್ಮ ದೇವಿಯ ಮೇಲೆ ಪ್ರಮಾಣ ಮಾಡಿ ತಮ್ಮ ಅಭಿವೃದ್ಧಿ ಏನೆಂಬುದು ತಿಳಿಸಲಿ ಎಂದು ಸವಾಲು ಹಾಕಿದರು. ಮೊಹಮ್ಮದ್ ಶಾಲಂಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇವತ್ತು ಏನು ಒಂದು 10 ವರ್ಷದಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಒಬ್ಬ ಡಾಕ್ಟರ್ ಯಾವ ರೀತಿ ನಮ್ಮ ಒಂದು ನಗರವನ್ನ ಅಭಿವೃದ್ಧಿಗೊಳಿಸಬೇಕಾಗಿತ್ತು, ಅದು ಆಗಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ನಿರಾಶೆ ಆಗಿ ಇವತ್ತು ಅವರು ಮಾಡಿದಂತ ದುರಂಕಾರ, ದುರಾಡಳಿತ ಮತ್ತೆ ಅದೇ ರೀತಿ ಭ್ರಷ್ಟಾಚಾರ ಯಾವತ್ತು ಯಾರು ಅನ್ಕೊಂಡಿಲ್ಲ ಒಂದು ಡಾಕ್ಟರ್ ಆಗಿ ಒಂದಾಗಿ ಇಷ್ಟೊಂದು ಭ್ರಷ್ಟಾಚಾರ ಮತ್ತೆ ಏನು ಇವತ್ತು ಭ್ರಷ್ಟಾಚಾರ ಇಡೀ ನಗರದಲ್ಲಿ ತಾಂಡವ ಆಗ್ತಾ ಇದೆ. ಅದು ನೇರವಾಗಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಾಣಬೇಕು ಅಂತ ಹೇಳಿ ಎಲ್ಲ ನಗರದ ಜನರು ಹೇಳ್ತಾ ಇದ್ದಾರೆ ಇವತ್ತು. ಹಾಗಾಗಿ ಇವತ್ತು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ತಿರುಗಾ ಅಧಿಕಾರಕ್ಕೆ ಬರಲಿದೆ, ಅದೇ ರೀತಿ ಮತ್ತೆ ನಮ್ಮ ನಗರದಲ್ಲಿ ಈ 10 ವರ್ಷದ ದುರಾಡಳಿತವನ್ನ ಬೇಸತ್ತ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಗೆಲ್ಲೇ ಗೆಲ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವತ್ತು ನಾವು ಮುಂದಿನ ಏನು ಒಂದು 5 ವರ್ಷದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಗೊಳಿಸ್ತೀವಿ, ಯಾವ ರೀತಿ ನಮ್ಮ ಏನು ನಗರ ಹಿಂದೆ ಹೋಗಿದೆ, ಅದು ನಮ್ಮ ಕೊಪ್ಪಳ ಮತ್ತು ಬೆಳ್ಳಾರಿ, ಗುಲ್ಬರ್ಗ, ಯಾದಗಿರಿ ನೋಡಿದಾಗ ನಮ್ಮ ಒಂದು ನಗರ ಎಷ್ಟೊಂದು ಹಿಂದೆ ಉಳಿದಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇವತ್ತು ಏನ್ ನೋಡ್ರಿ, ಜ್ಯೋತಿ ಕಾಲನಿ ಆಗಿರ್ಬೋದು, ಮತ್ತೆ ನಮ್ಮ 3ನೇ ವಾರ್ಡ್ ಆದಂತ ಒಂದು ಏನು ಜನರ ಒಂದು ಕಷ್ಟ, ಇವತ್ತು ಪೈಪ್ ಕನೆಕ್ಷನ್ಗೂ ದುಡ್ಡು ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಮನೆ ಕನ್ಸ್ಟ್ರಕ್ಷನ್ ಆಗಿ ದುಡ್ಡು ಕೇಳ್ತಾ ಇದ್ದಾರೆ. ಅವರೇ ಇಲ್ಲ, ಪ್ರತಿಯೊಂದಕ್ಕೂ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇದ್ರೇನೆ ಅದಕ್ಕೂ ಎಲ್ಲದಕ್ಕೂ ದುಡ್ಡು ವಸೂಲು ಮಾಡೋದು, ಭ್ರಷ್ಟಾಚಾರ ಮಾಡೋದು, ಇಂಥ ಒಂದು ದುರಾಡಳಿತ ನಮಗೆ ಜನರು ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಏನು ಯಾವ್ಯಾವ ರೀತಿಗಳಲ್ಲಿ ಅವ್ರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ಬೇಕಂತೇಳಿ ನೇರವಾಗಿ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಆಗ್ತಾ ಇದೆ. ಅಮ್ಮ, ನಿಮ್ಮ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ 2,000 ರೂಪಾಯಿ ಪ್ರತಿ ತಿಂಗಳ
24,000 ನಿಮಗೆ ತಿಂಗಳ ಅನುದಾನ ಹಾಕ್ತಾರೆ. ಅದೇ ರೀತಿ ನಿಮಗೆ ಬಸ್ ಪಾಸ್ ಯಾವುದೇ ನೀವು ಎಲ್ಲೇ ಹೋಗ್ಬೋದು. ಬಸ್ಸಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಸಂಚಾರ ಮಾಡಿದ್ರೆ ಮಹಿಳೆಯರು ಮಾತ್ರ ಎಲ್ಲ ರೀತಿಯ ಅನುಕೂಲ ಮಾಡಿ ₹1 ಟಿಕೆಟ್ಗೆ ಕೊಡದೆ ನೀವು ಎಲ್ಲಿ ಬೇಕಲ್ಲಿ ಸಂಚಾರ ಮಾಡಬಹುದು ಮಹಿಳೆಯರು. ಅದೇ ರೀತಿ ನಮ್ಮ ಕಲ್ಯಾಣ ಮಂಟಪ ಕಟ್ಟಿದ್ದು ಯಾರು ಕಾಂಗ್ರೆಸ್. ಈ ಕಲ್ಯಾಣ ಮಂಟಪ ಕಟ್ಟಿದಂತ ಕಾಂಗ್ರೆಸ್ಗೆ ನೀವು ಮತ ಕೊಡ್ಬೇಕು. ಬಂದು ಕೇಳಿದಾಗ ನೀವು ಏನು ಮಾಡಿರಿ ಈ ವಾರ್ಡ್ಗೆ, 1ನೇ ವಾರ್ಡ್ಗೆ 2ನೇ ವಾರ್ಡ್ಗೆ ಏನಾಯ್ತು ಕೇಳ್ಬೇಕು. ಈ ವಾರ್ಡ್ಗೆ ನಾವು ಕಟ್ಟಿರೋಣ. ಈ ಸಿಮೆಂಟ್ ವಾರ್ಡ್ಗೆ 75 ಲಕ್ಷ ರೂಪಾಯಿ ನಾನು ಉಪಾಧ್ಯಕ್ಷರಾಗಿದ್ದೆ ಇಟ್ಟಿದ್ದೆ. ಆದ್ರೆ ಆ ಕೆಲಸ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ನನ್ನ ಮೇಲೆ ದೇಶ ಸಾಧಿಸಲಿಕ್ಕೆ ಮಾಡಿಲ್ಲ. ಅದಕ್ಕಾಗಿ ಅವರು ಧಿಕ್ಕರಿಸಿ ಇವತ್ತು ನಾನು ಮುತ್ತಾರಮ್ಮ ದೇವಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತೇನೆ. ಅವರು ಈ ವಾರ್ಡ್ಗೆ ಈ ಪ್ರದೇಶಕ್ಕೆ ಏನು ಮಾಡಿದ್ದಾರೆ ಮುತ್ತಾರಮ್ಮ ದೇವಿಯ ಪ್ರಮಾಣ ಮಾಡಿ ಹೇಳಬೇಕು. ನಾನು ಪ್ರಮಾಣ ಮಾಡಿ ಅವರು ಮಾಡಿರುವಂತದ್ದು ಶಿವರಾಜ್ ಪಾಟೀಲ್ ಮಾಡಿರುವಂತದ್ದು ಭ್ರಷ್ಟಾಚಾರ. ಅವರು ನಗರಸಭಾ ಸದಸ್ಯರಿದ್ರಲ್ಲ, ಉಸ್ಕಾಟಿನ ₹500, ಕಟ್ಟಿಗೆ ₹1,000, ಮನೆ ಕಟ್ಟಿನ ₹3,000, ಮತ್ತೆ ನಾನು ಮಾಡಿದ ₹5,000. ನಾಚಿಕೆ ಬರಬೇಕು ಅವ್ರಿಗೆ. ಅದಕ್ಕಾಗಿ ಅವರಿಗೆ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ. ಈ ಚುನಾವಣೆಯಲ್ಲಿ 10 ವರ್ಷ ನಗರಸಭಾ ಸದಸ್ಯರಾಗಿ ಇಲ್ಲಿ ಕೆಲಸ ಮಾಡಿದ್ರು. ಏನಾದ್ರು ಒಂದು ಕೆಲಸ ಮಾಡೋಣ. ನಾನು 15 ಆರ್ಡರ್ ಮಾಡಿದೆ. ಎಷ್ಟು 15 ಇವರು ಮಾಡಿದ್ದೇನಂದ್ರೆ ಯಾರು ನೆಲಕ್ಕೇರಿದ ದುಡ್ಡು, ಯಾರು ಮನೆ ಕಟ್ಟಿರೋ ದುಡ್ಡು, ಯಾರು ಉಸ್ಕಾಕಿರೋ ದುಡ್ಡು, ಯಾರು ಕಕ್ಕರ ಹಾಕಿರೋ ದುಡ್ಡು ನಾಟಿಕ ಬರಬೇಕು. ಗಡಿಗೆ ದೇವಸ್ಥಾನಗಳ ಅಭಿವೃದ್ಧಿ ಕೂಡ ಲೂಟಿ ಮಾಡಿದ್ದಾರೆ. ಅಂತ ಲೂಟಿ ಕೋರರ ಧಿಕ್ಕರಿಸಬೇಕು ಅಂತ ಹೇಳಿ ಕೂಡ ವಿನಂತಿ ಮಾಡ್ತಾರೆ. ಇವತ್ತು ಸರ್ವಾಧಿಕಾರಿ ಮತ್ತು ಸಜ್ಜನಿಕೆ ಹೋರಾಟ. ಸರ್ವಾಧಿಕಾರಿ ಶಿವರಾಜ್ ಪಾಟೀಲ್, ಸಜ್ಜನಿಕೆ ವ್ಯಕ್ತಿ ಶಾಲಕ್. ನಿಮಗೆ ಸಜ್ಜನಿಕೆ ವ್ಯಕ್ತಿ ಬೇಕಾ, ಸರ್ವಾಧಿಕಾರಿ ಬೇಕಾ, ಒಳ್ಳೆಯವ್ರು ಬೇಕಾ, ಕೆಟ್ಟವ್ರು ಬೇಕಾ? ಅದಕ್ಕಾಗಿ ಒಂದೊಂದು ಶಾಲಕ್ಗೆ ಕಾಂಗ್ರೆಸ್ ಪಕ್ಷದ ಕೈಗೂಡಿಸಿದ ಮತವನ್ನು ಹಾಕಬೇಕಂತ ಹಿರಿಯರಾದ ಕೆ ಶಾಂತಪ್ಪ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ. ಬಿಜೆಪಿ ಬರೀ ಸುಳ್ಳುಗಳನ್ನು ಹೇಳುವ ಮೂಲಕ ಜನರನ್ನು ಮರಳು ಮಾಡುತ್ತಿದೆ. ಮತ್ತೆ ಮರಳು ಮಾಡಲು ಬಿಜೆಪಿಯವರು ಮನೆ ಮನೆಗೆ ಬರುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೊಹಮ್ಮದ್ ಶಾಲಂ ಅವರಿಗೆ ಆಶೀರ್ವದಿಸುವಂತೆ ತಿಳಿಸಿದರು. ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೊಹಮ್ಮದ್ ಶಾಲಂ ಅವರು ಮಾತನಾಡಿ, ನನಗೊಂದು ಅವಕಾಶ ನೀಡಿ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುತ್ತೇನೆ ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಅಧ್ಯಕ್ಷರಾದ ಬಸವರಾಜ ರೆಡ್ಡಿ, ರವಿ ಬೋಸರಾಜ್, ನಗರಸಭೆ ಸದಸ್ಯರಾದ ಬಿ ರಮೇಶ್, ಮಾಜಿ ನಗರಸಭೆ ಸದಸ್ಯರಾದ ಈಶಪ್ಪ, ಬಶೀರುದ್ದೀನ್, ಹನುಮಂತು, ಪಂಪಾಪತಿ, ಯಂಕಪ್ಪ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರ ಮಳೆಯಾಶ್ರಿತ ಪ್ರದೇಶವಾಗಿದ್ದು ಈ ಭಾಗವನ್ನು ಸಂಪೂರ್ಣವಾಗಿ ನೀರಾವರಿ ಯೋಜನೆ ಜಾರಿಗೆ ತರಬೇಕೆಂದು ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ ಎಂದು ಬಸನಗೌಡ ದದ್ದಲ್ ಅವರು ಹೇಳಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರ ಮಳೆಯಾಶ್ರಿತ ಪ್ರದೇಶವಾಗಿದ್ದು ಈ ಭಾಗವನ್ನು ಸಂಪೂರ್ಣವಾಗಿ ನೀರಾವರಿ ಯೋಜನೆ ಜಾರಿಗೆ ತರಬೇಕೆಂದು ನಿರಂತರವಾಗಿ ಶ್ರಮಿಸುತ್ತಿದ್ದೇನೆ. ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದ ದಿನದಿಂದಲೂ ನನ್ನ ಕ್ಷೇತ್ರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ನಾನು ನಿಮ್ಮ ಸೇವಕನಾಗಿ ದುಡಿಯುತ್ತಿದ್ದೇನೆ. ಮತ್ತೊಮ್ಮೆ ನನಗೆ ಮತ ನೀಡಿ ಈ ಕ್ಷೇತ್ರವನ್ನು ಸಂಪೂರ್ಣ ನೀರಾವರಿ ಯೋಜನೆ ಜಾರಿಗೆ ಶ್ರಮಿಸುತ್ತೇನೆ ಎಂದರು. 5 ವರ್ಷಕ್ಕೊಮ್ಮೆ ಬರುವ ವ್ಯಕ್ತಿ ನಾನಲ್ಲ. ನಿರಂತರವಾಗಿ ನಿಮ್ಮೊಂದಿಗೆ ಇದ್ದು ಕ್ಷೇತ್ರದ ಪ್ರತಿಯೊಂದು ಅಗತ್ಯ ಸೌಲಭ್ಯಗಳನ್ನು ಗ್ರಾಮಕ್ಕೆ ಒದಗಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಅಧಿವೇಶನದಲ್ಲಿ ಕ್ಷೇತ್ರದ ಜನರ ಧ್ವನಿಯಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮುಂದೆ ಇಟ್ಟು ಅವುಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ಜನರ ಸೇವೆ ಮಾಡುತ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.
ವಾರ್ಡ್ ನಂಬರ್ 16 ಮತ್ತು 17ರಲ್ಲಿ ಪಕ್ಷೇತರ ಅಭ್ಯರ್ಥಿ ಮುಜಿಬುದ್ದೀನ್ ಅವರು ಭರ್ಜರಿಯಾಗಿ ಮತಯಾಚನೆ ಮಾಡಿದರು. ಇಂದು ಬೆಳಗ್ಗೆ ವಾರ್ಡ್ ನಂಬರ್ 16 ಮತ್ತು 17ರಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಗ್ಯಾಸ್ ಸಿಲಿಂಡರ್ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಈ ವೇಳೆ ಅವರ ಬೆಂಬಲಿಗರು ಮತದಾರರಲ್ಲಿ ಮನವಿ ಮಾಡಿ ಕಾಂಗ್ರೆಸ್ ಪಕ್ಷದ ದ್ರೋಹದಿಂದಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ವಾರ್ಡ್ಗಳ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅಭಿವೃದ್ಧಿಗೆ ಒತ್ತು ನೀಡುವ ಮುಜಿಬುದ್ದೀನ್ ಅವರಿಗೆ ಬೆಂಬಲಿಸಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರೆಂದು ಸ್ವಯಂ ಘೋಷಿಸಿಕೊಂಡಿರುವ ಮಂದಕೃಷ್ಣ ಮಾದಿಗ ಇವರು ಬಿಜೆಪಿ ಪರವಾಗಿ ಚುನಾವಣಾ ಪ್ರಚಾರ ಮಾಡುತ್ತಿರುವುದು ಖಂಡನೀಯವಾಗಿದ್ದು, ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡದೆ ಗೋ ಬ್ಯಾಕ್ ಆಗಬೇಕೆಂದು ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಜೆಬಿ ರಾಜು ಹೇಳಿದರು. ಮಾದಿಗ ದಂಡೋರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರೆಂದು ಸ್ವಯಂ ಘೋಷಿಸಿಕೊಂಡಿರುವ ಮಂದಕೃಷ್ಣ ಮಾದಿಗ ಇವರು ಬಿಜೆಪಿ ಪರವಾಗಿ ಚುನಾವಣಾ ಪ್ರಚಾರ ಮಾಡುತ್ತಿರುವುದು ಖಂಡನೀಯವಾಗಿದ್ದು, ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡದೆ ಗೋ ಬ್ಯಾಕ್ ಆಗಬೇಕೆಂದು ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಜೆಬಿ ರಾಜು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ರಾಜ್ಯದಲ್ಲಿ ಬಿಜೆಪಿಯನ್ನು ಬೆಂಬಲಿಸಲು ಹೊರಟಿದ್ದಾರೆ. ಕೊರಟಗೆರೆಯಲ್ಲಿ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿಯೊಂದಿಗೆ ಪರಿಶಿಷ್ಟ ಸಮುದಾಯ ಇದೆ ಎಂದು ಹೇಳಿರುವುದು ವಿಪರ್ಯಾಸ. ಸಮುದಾಯ ಜನ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ. ಬೆಂಗಳೂರಿನಲ್ಲಿ 111 ದಿನ ಪ್ರತಿಭಟನೆ ನಡೆದಾಗ ಬೆಂಗಳೂರಿಗೆ ಆಗಮಿಸಿದ ಮಂದಕೃಷ್ಣ ಇವರು ಹೋರಾಟ ಸ್ಥಳಕ್ಕೆ ಬರಲಿಲ್ಲ, ಬೆಂಬಲಿಸಿಯೂ ಇಲ್ಲ. ಪಕ್ಷವೊಂದು ಸ್ಥಾಪಿಸಿಕೊಂಡು ಚುನಾವಣೆಗೆ ಸ್ಪರ್ಧಿಸಿದ್ದ ಅವರು ಠೇವಣಿ ಕಳೆದುಕೊಂಡಿದ್ದಾರೆ. ಅವರು ರಾಜ್ಯಕ್ಕೆ ಆಗಮಿಸಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡುತ್ತಿದ್ದು, ಕೂಡಲೇ ಮರಳಿ ಹೋಗಬೇಕು. ಸಮುದಾಯ ಪರವಾದ ರಾಜಕೀಯ ಮಾಡಬೇಕೇ ಹೊರತು ಬಿಜೆಪಿ ಆಮಿಷಗೆ ಒಳಗಾಗಿ ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ನಿಲ್ಲಿಸಬೇಕೆಂದರು. ಆಂಧ್ರದಲ್ಲಿ ನಡೆದಂತ ಪ್ರತಿಯೊಂದು ಘಟನೆಗಳಲ್ಲಿ ನಾನು ನೆರವಾಗಿದ್ದೀನಿ. ಪ್ರತಿಯೊಂದು ಹೋರಾಟ ಆ ಹೋರಾಟವನ್ನು ಕಟ್ಟುವ ಕಾಲಕ್ಕ ಫಸ್ಟು ಆಂಧ್ರದಲ್ಲಿ ಹರಿಜನ ಗಿರಿಜನ ಸಂಘಗಳು ಅಂತಕ್ಕಂಥ ಹೋರಾಟಗಳು ರೂಪಿಸಿರ್ತಕ್ಕಂಥದ್ದು. ಸದಾಲಕ್ಷ್ಮಿ ಅಮ್ಮವರು ಆ ಹೋರಾಟಗಳನ್ನು ಲೀಡ್ ಮಾಡಿರ್ತಕ್ಕಂಥದ್ದು ಆಂಧ್ರದೊಳಗ. ಈ ಮಂದಕೃಷ್ಣ ಅಂತಕ್ಕಂಥವ್ರು ಮಠದಲ್ಲಿ ಇದ್ದಾಗಿರ್ತಕ್ಕಂಥದ್ದು ಧಾರವಾಡ ಇರಬೇಕಾದ ಇಲ್ಲಿ ಕರ್ನಾಟಕದವರು ಬಂದು ಮಾದಿಗರೆಲ್ಲರೂ ಬಿಜೆಪಿಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಕ್ಯಾಂಪೇನ್ ಮಾಡ್ತಕ್ಕಂಥದ್ದು, ಪ್ರೆಸ್ ಮೀಟ್ಗಳನ್ನು ಮಾಡ್ತಕ್ಕಂಥದ್ದು. ಅದು ಕೊರಟಗೆರೆಯಲ್ಲಿ ನಡೆದಂಥ ಪ್ರೆಸ್ ಮೀಟ್ ನೋಡಿಲ್ಲ. ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಂತ ಇಂಥ ಬ್ಯಾನರ್ ಹಾಕೊಂಡು ಬಸ್ನಲ್ಲಿ ಕೂಡ್ತಾರೆ. ಸೊ ಅವ್ರಿಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಕರ್ನಾಟಕ ರಾಜ್ಯದೊಳಗ ಅವರು ಯಾವ ಹೋರಾಟ ರೂಪಿಸ್ಯಾರ ಅಂತಕ್ಕಂಥದ್ದು ಒಂದೇ ಪ್ರಶ್ನೆ. ಎರಡನೇದು, ತೆಲಂಗಾಣದಲ್ಲಿ ಬಿಜೆಪಿನ ಸೋಲಿಸಿ ಅಂತಕ್ಕಂಥ ಸೋಲುಗಳಿದೆ. ಆಂಧ್ರದಲ್ಲಿ ಬಿಜೆಪಿ ಸೋಲಿಸಿ ಅಂತಕ್ಕಂಥದ್ದು ಮಾತಾಡ್ತಾರೆ. ತೆಲಂಗಾಣ, ಆಂಧ್ರ, ಕರ್ನಾಟಕದಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿ ಅಂತದ್ದು ಬರ್ತಾರೆ. ಯಾವುದು ಇವರು ಈ ಥರ ತೊಂದರೆ ನಿಲುವುಗಳನ್ನು ಇಟ್ಕೊಂಡು ಈ ಕರ್ನಾಟಕದಲ್ಲಿ ಬಂದು ಸಮುದಾಯನ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಅಥವಾ ಸಮುದಾಯದ ಮೇಲೆ ಏನು ಇಂಪ್ಯಾಕ್ಟ್ ಕೊಡ್ತದೆ, ಸಮುದಾಯ ಎಷ್ಟು ಕೆಟ್ಟ ಮಟ್ಟದ ಹೋಗುತ್ತಾ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಿದೆ. ಯಾರೋ ಕೆಲವರು ಸುತ್ತಮುತ್ತ ಇರ್ತಕ್ಕಂಥವ್ರು ಇಟ್ಕೊಂಡು ನೀವು ಇಲ್ಲಿ ತಿರುಗಾಡಿದ್ರೆ ನಾವು ಈ ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಸಮುದಾಯ ಕಟ್ಟಿರ್ತಕ್ಕಂಥವ್ರು ನಾವು ಸುಮ್ಮನೆ ಕೊಡುವಂಥ ಪ್ರಸಕ್ತಿ ಇಲ್ಲ. ಇವರೇ ರಾಜಕೀಯ ನಿಂತಕ್ಕಂತಂದ್ರೆ ಮದ್ರಿ ಅಂತಕ್ಕಂಥದ್ದು ಇದೆ ನಲ್ಗೊಂಡ ಡಿಸ್ಟ್ರಿಕ್ಟ್ SC ಕಾನ್ಸ್ಟಿಟ್ಯೂನ್ಸಿ 2 ಸಲ ನಿಂತಾರೆ. ಡಿಪಾಸಿಟ್ ಜಪ್ತಾಗಿದೆ, ನಾಚೆ ಬರೋದು. 12 ಓಟ್ ತಗೊಂಡ್ರಿ. ಕಾಲಿಪೇಟಲ್ಲಿ ನಿಂತಿದ್ರು. ಆ ಕಾಲಿಪೇಟದಿಂದ ಅಲ್ಲಿ ಡಿಪಾಸಿಟ್ ಜಪ್ತಾ ಇದ್ರು. 3 ಸಲ ಎಲೆಕ್ಷನ್ ಮಾಡಿದ್ರು. ನೀವು ನಿಮ್ಮ ತಾಕತ್ತಿದ್ರೆ ಹೋಗಿ ಆಂಧ್ರದೊಳಗೆ ಮಾಡಿ, ನಿಮ್ಮ ರಾಜ್ಯದೊಳಗೆ ಮಾಡಿ. ನಮ್ಮ ರಾಜ್ಯದೊಳಗೆ ಬಂದು ಇಲ್ಲಿರ್ತಕ್ಕಂಥ ಸಮುದಾಯದ ಸಂಘಟಕರನ್ನ ನೀವು ದಿಕ್ಕು ತಪ್ಪಿಸ್ತಕ್ಕಂಥದ್ದು, ದಾರಿ ತಪ್ಪಿಸ್ತಕ್ಕಂಥದ್ದು ಆದರೆ ನಾವು ಸುಪ್ರೀಂ ಕೋರ್ಟ್ ಕರ್ನಾಟಕ ಮಂದಿ. ಅದಕ್ಕೆ ಮಂದಕೃಷ್ಣ ಅವ್ರಿಗೆ ಹೇಳ್ತಾ ಇದ್ವಿ, ದಯವಿಟ್ಟು ನೀವಿಂದ ಕೂಡ ನಿಮ್ಮ ಕಿಟ್ ರೆಡಿ ಮಾಡ್ಕೊಂಡು ಮೊದಲು ಕರ್ನಾಟಕದ ಖಾಲಿ ಮಾಡಿ. ಯಾವುದು ಬರ್ತಾ ಇದ್ದೀವಿ ಕರ್ನಾಟಕಕ್ಕೆ ಅದೆಲ್ಲ ಗೊತ್ತಿದೆ. ನಿಮ್ಮ ವಿಚಾರ ಏನು ಅಂತ, ನಿನ್ನೆ ಹಿಂದಿರ್ತಕ್ಕಂಥ ವಿಚಾರ ಏನಂತಲೂ ಗೊತ್ತಿದೆ. ಹಾಗಾಗಿ ಮಂದಕೃಷ್ಣ ಅವರಿಗೆ ಇವತ್ತೇನು ರಾಯಚೂರಿನ ಈಗ ಆಕ್ಚುಲಿ ಮತ್ತು ಬಳ್ಳಾರಿಯಲ್ಲಿ ಇದ್ದಾರೆ. ಅದು ಬಳ್ಳಾರಿ ಅವರು ಮೂವ್ಯಾಕ್ ಮಾಡ್ಯಾರ. ಅವ್ರು ಸ್ವಲ್ಪ ಕೆಟ್ಟದಾಗಿ ಮಾತಾಡೋದು ಬಳ್ಳಾರಿ. ಈಗ ರಾಯಚೂರು ಮಾಡ್ತಾರ. ಒಬ್ಬ ವ್ಯಕ್ತಿ ಹತ್ರ ನಾವು ಮಾತಾಡ್ತಕ್ಕಂಥದ್ದಲ್ಲ.
ಈಸ್ ನಾಟ್ ಈಕ್ವಲ್ ಟು ಮೀ. ನಮ್ಗೆ ಸರಿಸಮಾನ ಅಲ್ಲ ಮನುಷ್ಯ, ನಮ್ಗೆ ಈಕ್ವಲ್ ಅಲ್ಲ, ನಮ್ಗೆ ಕಾಂಪಿಟೇಟಿವ್ ಅಲ್ಲ ಮನುಷ್ಯ. ಅಂತ ವ್ಯಕ್ತಿ ಬಗ್ಗೆ ನಾವು ಅರ್ಥಕ್ಕೆ ಹೋಗಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಅಂಧಕೃಷ್ಣದಾಗ ಏನಾದರೂ ಸಮುದಾಯದ ಮೇಲೆ ಕಿಂಚಿತ್ತ ಗೌರವ ಇದ್ರೆ ಇಂಥ ಒಂದು ಊಟಾಟಿ ಮಾತುಗಳನ್ನು ಬಿಟ್ಟು ಸಮುದಾಯ ಕಟ್ಟುವಂಥದ್ದು, ಸಮುದಾಯ ರಾಜಕೀಯ ಮಾಡ್ತಕ್ಕಂಥದ್ದು ಕಲಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮತ್ತು ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ಮೀಸಲಾತಿ ಕುರಿತಾಗಿ ಬಿಜೆಪಿ ಪಕ್ಷ ಪ್ರಣಾಳಿಕೆಯಲ್ಲಿ ಸುಳ್ಳು ಹೇಳಿದೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷರೆಂದು ಹೇಳಿಕೊಳ್ಳುವವರು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾರಿಂದ ಸ್ಪಷ್ಟನೆ ನೀಡಲು ಮಂದಕೃಷ್ಣ ಮುಂದಾಗಬೇಕು. ರಾಜ್ಯಕ್ಕೆ ಬಂದು ಬಿಜೆಪಿ ಪಕ್ಷ ಪರವಾಗಿ ಪ್ರಚಾರವನ್ನು ನಿಲ್ಲಿಸಬೇಕೆಂದರು. ಆಂಧ್ರಪ್ರದೇಶದಲ್ಲಿ ಹೋರಾಟ ನಡೆಸದೆ ರಾಜ್ಯಕ್ಕೆ ಆಗಮಿಸಿ ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು. ಸಮುದಾಯ ಜನರು ಯಾವುದೇ ಪಕ್ಷದ ಪರವಾಗಿಲ್ಲ. ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಒಪ್ಪಿಗೆ ನೀಡುವುದಾಗಿ ಬಿಜೆಪಿ ಕೇಂದ್ರ ಮುಖಂಡರು ಹೇಳಬೇಕಿದೆ. ಸಮುದಾಯ ರಾಜಕೀಯ ಮಾಡದೆ ಪಕ್ಷ ಪರವಾಗಿ ವಕಾಲತ್ತು ವಹಿಸುವುದು ತಪ್ಪು ಎಂದರು. 17ರಲ್ಲಿ ಹೈದರಾಬಾದ್ ಸಮಾವೇಶದಲ್ಲಿ ವೆಂಕಯ್ಯನಾಯ್ಡು ಮಾತನಾಡುತ್ತಿದ್ದರೆ ಕೈ ಕಟ್ಟಿಕೊಂಡು ಸಣ್ಣ ಹುಡುಗರು ನಿಂತಿದ್ದೀವಿ, ಅದನ್ನೆಲ್ಲ ಕಟ್ಟ ಮಾಡಿ ನಾವು ಆದರೆ ಅಲ್ಲಿ ನೀವು ಏನು ತಂದಿಲ್ಲ, 10 ವರ್ಷ ಏನು ತರಲಿಲ್ಲ ಇಲ್ಲಿಗೆ. ಈಗ ಮತ್ತೆ ನೀವು ಅಲ್ಲಿ ಒಂದು ಪಕ್ಷ ಕಟ್ಕೊಂಡಿರಿ, ಕಾಂಗ್ರೆಸ್ ಜೊತೆಗೆ ಅದನ್ನು ಹೊಂದಾಣಿಕೆ ಮಾಡ್ಕೊಂಡಿರಿ. ರಾಹುಲ್ ಗಾಂಧಿ ಪಾದಯಾತ್ರೆಯಲ್ಲಿ ನೀವೆಲ್ಲ ಜೋಡಿಯಾಗಿರಿ, ನೀವು ನಡೆದ್ರ ಜೊತೆಗೆ ಅಲ್ಲಿ ಕಾಂಗ್ರೆಸ್ ಅಂತೀರಿ, ಇಲ್ಲಿಗೆ ಬಂದು ಬಿಜೆಪಿನ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಒಂದು ನಿಲುವು ಇರಬೇಕಲ್ಲ. ಬಂದು ನಿಲುವುಗಳು ಯಾಕೆ ನಿಮಗೆ ಅಥವಾ ಗಾಡಿ ಈಗ ಅಮಿತ್ ಶಾ ನಮ್ಮ ವಿರೋಧಿಗಳು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ, ಅವ್ರು ಬಾಯಿ ಬಿಡಿಸೋದು ಕನಿಷ್ಠ ಎಸ್ ನಾವು ಹೊರದಿದ್ದೀವಿ, ನಾವು ಹೊರದಿಸುವಂತ ಪರ ಇದ್ದೀವಿ, ನಾವು ಇದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ 341 ಆರ್ಟಿಕಲ್ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ ಅಂತ ಬಾಯನ್ನ ಬಿಡಿಸಿರಿ. ನಾವು ಟ್ರೈ ಮಾಡಿದ್ವಿ. ನೀನು ಮಾತಾಡೋದಾಗ ನಿನಗೆ ಮೋಸ ಆಗಿದೆ, ನೀನೇ ಅದನ್ನ ಬಿಟ್ಟುಕೊಂಡು ಸಪರೇಟ್ ಪಕ್ಷ ಕಟ್ಕೊಂಡಿದ್ದಿ, ಕಾಂಗ್ರೆಸ್ ಜೊತೆ ಓಡಾಡಕ್ಕಾಗ್ತಿದೆ. ಇಲ್ಲಿ ಬಂದು ಬಿಜೆಪಿನಲ್ಲಿ ಗೆಲ್ಲಿಸಿದಂತ ಅನ್ನೋದಲ್ಲ, ಯಾವ ಆಧಾರದಲ್ಲಿ ಮಾತಾಡ್ತಾರೆ ನೀವು? ಮತ್ತೆ ನೀವು ಕಳೆದ ನಮ್ದು 6 ತಿಂಗಳಲ್ಲಿ ಇರ್ತಲ್ಲ, ಒಂದೇ ಒಂದ್ಸಲ ನಾವು ಕಂಡ ಬರ್ತಿದ್ದೀವಿ. ಪದೇ ತಿಂಗಳೊಂದ್ಸಲ ನೀವು ಬೆಂಗಳೂರು ಬರ್ತೀರಿ, ಅದು ಒಂದೇ ಒಂದ್ಸಲ ನೀವು ನಮ್ಮ ಕಂಡ ಬಟ್ಟೆ ಇಲ್ಲ. ಇಷ್ಟೆಲ್ಲರ ಮಧ್ಯದಲ್ಲಿ ನೀವು ಮಾತಾಡ್ತೀರಿ ಕಮ್ಯುನಿಟಿ ಅವರಂತ ಕಾರಣಕ್ಕಾಗಿ ಅದು ಒಂದು ಪ್ರಶ್ನೆ ಏನಂತಂದ್ರೆ, ನೀವು ಕನಿಷ್ಠ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಒಂದು ಪ್ರಶ್ನೆ ಹಾಕಿರ್ಬೋದು ಓಪನ್ ಆಗಿ. ಏನ್ರಿ ನೀವು ಬಾಯಿ ಬಿಚ್ಚಿರಿ, ನಾವೆಲ್ಲ ಹಂಗೆ ಮಾತಾಡ್ತಾ ಇದ್ದೀವಿ. ಬಿಜೆಪಿ ವಿರುದ್ಧ ಅಂತಲ್ಲಿದ್ದು, ಕಾಂಗ್ರೆಸ್ ಪರ ಅಂತಲ್ಲಿದ್ದು, ನೀವು ಬಾಯಿ ಬಿಚ್ಚಿರಿ. ಯಾಕಂದ್ರೆ 24 ಮತ್ತೆ ಎಲೆಕ್ಷನ್ ಆಗ್ತೀವಿ, ಬಾಯಿ ಬಿಚ್ಚಿರ ಅಂತ ಆಗತ್ತೀವಿ. ಮುಂಗಾರು ಅಧಿವೇಶನದಲ್ಲಿ ನೀವು ಅದನ್ನು ಮಂಡಿಸಿದ್ರಪ್ಪ, ಏನೋ ಮಾಡ್ಕೊಂತೀವಿ. ನೀನು ಆ ರೀತಿ ಮಾತಾಡು. ನಾವು ಇವತ್ತು ಈ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನೀನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಬಾಯಿ ಬಿಡಿಸಿ, ನೀವು ಆ ಬಾಯಿ ಬಿಡಿಸ್ತಕ್ಕಂಥದ್ದು ಒಂದು ಏನಾದರೂ ಆದರೆ ಅದು ಕರೆಕ್ಟ್ ಆಗ್ತದೆ. ಅದನ್ನ ಬಿಟ್ಕೊಂಡು ಏಕಾಏಕಿ ಬಂದು ನೇರವಾಗಿ ನೀವು ಅವ್ರ ಜೊತೆ ಕುಂತ್ಕೊಂಡು ಮಾತಾಡ್ತಾರೆ, ವ್ಯವಹಾರ ಅಲ್ಲ. ವ್ಯವಹಾರ ಮಾಡಕ್ಕೆ ಬರಬಾರ್ದು ರೈತರಿಗೆ ಅಥವಾ ಬೇರೆ ಕಡೆಗೆ. ಯಾಕೆ ಅಥವಾ ನೀವು ಓಪನ್ ಆಗಿ ಹೇಳಿ. ಇವತ್ತು ನಮ್ಮ ಪ್ರೆಸ್ ನಮ್ಮ ಯಾರು ಮಾಧ್ಯಮ ಮಿತ್ರರು ಮಾತಾಡ್ತಾರೆ, ಕೇಳ್ತಾರೆ ನೀವು ಇವತ್ತು ಯಾಕಪ್ಪ ಅಲ್ಲಾಕ ಕಾಂಗ್ರೆಸ್ ಇಲ್ಲಾಕ ಬಿಜೆಪಿ ಮತ್ತೆ ಉತ್ತರ ಕೊಟ್ಟು ಬೇಡ. ಅಮಿತ್ ಶಾ ನರೇಂದ್ರ ಮೋದಿ ನೀವು ಏನಾದರೂ ಮಾತು ಕೊಟ್ಟಾರೆ ಅದಾದ್ರೂ ಬೇರೆ ಕೊಡಿಸಿ. ನಮ್ಗೆ ಬೇಕಾಗಿದೆ, ನಮ್ಮ ಸಮಸ್ಯೆ ಇದೆ, ಅದು ಕೈಯಲ್ಲಿದೆ. ನೀನು ಆ ರೀತಿಯಾಗಿ ನೀನು ಏನಾದ್ರು ಮಾತಾಡೋದು ಅದಾದ್ರೂ ಬೇರೆ ಕೊಡ್ತಾರೆ. ಇಲ್ಲ ಒತ್ತಾಯ ಮಾಡಿ ನೀವು ಅಮಿತ್ ಶಾ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡಿ. ಇಲ್ಲಿವರೆಗೂ ಕೂಡ ಅಮಿತ್ ಶಾ ನರೇಂದ್ರ ಮೋದಿ ಅಪ್ಪಿತಪ್ಪು ಕೂಡ ಕರ್ನಾಟಕದಲ್ಲಿ ಒಂದೇ ಒಂದು ಸಲ ಈ ವಿಷಯ ಇಲ್ಲಿ ಮಾತಾಡಕ್ಕೆ ಹೋಗಿಲ್ಲ ಅವರು, ಅಥವಾ ಅವರು ಪ್ರಣಾಳಿಕೆ ಜಾರಿ ಮಾಡಿದ್ರು ಅಂತ ಹೇಳ್ಬಿಡ್ತಾರೆ. ಅವರು ಜಾರಿ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ಪ್ರಣಾಳಿಕೆಯಲ್ಲಿ. ಎಷ್ಟು ಸುಳ್ಳಿದೆ ಬಿಜೆಪಿ ಅವರು ಮಾತಾಡೋದು, ಎಲ್ಲಿ ಜಾರಿ ಮಾಡಿದ್ರು ಬಟ್ ನಿಮ್ಗೆ ಗೊತ್ತಾಗಲ್ವ ಎಲ್ಲಿ ಜಾರಿ ಮಾಡಿದ್ರಪ್ಪ, ನಾನು ಕರ್ಕೊಂಡು ಮಾಡ್ತೀವಿ, ನೀವು ಸುಳ್ಳು ಯಾಕೆ ಮಾತಾಡ್ತೀವಿ ಅಂತ ಆಮೇಲೆ ಬರಂಗಿಲ್ವ. ನಿಮ್ದು 20 ವರ್ಷ ಅದಲ್ಲ, ನಿಮ್ದು ಆಂಧ್ರ ಪ್ರದೇಶದ್ದು ರೆಕಮೆಂಡ್ ಹೋಗಿ 20 ವರ್ಷದ ಪಾರ್ಲಿಮೆಂಟಲ್ಲಿ ಬಿದ್ದಿದೆ. ಅಲ್ಲಿ ಪಾರ್ಲಿಮೆಂಟಲ್ಲಿ ಬಿದ್ದ ಮೇಲೆ ಸರ್ ಇದೀಗ ಯಾರು ನಮ್ಮ ರೆಡ್ಡಿ ರಾಜಶೇಖರ ರೆಡ್ಡಿ ವೈಎಸ್ ರಾಜಶೇಖರ ರೆಡ್ಡಿ 2005ರಲ್ಲಿ ಇದನ್ನ ಕರ್ಕೊಂಡು ಹೋಗಿ ಸೋನಿಯಾ ಗಾಂಧಿ ಹತ್ರ ಕುಂದಿರಿಸಿದ್ರು ಮಾತಾಡಲಿಕ್ಕೆ. ಆ ಯಮನ ಕನ್ವಿನ್ಸ್ ಮಾಡಿದಾಗ ಆರಾಧನೆ ಸೋಪ್ ಬಂದಂತ ಮನುಷ್ಯನಿಗೆ ಸೋನಿಯಾ ಗಾಂಧಿ ಟೈಮ್ ಕೊಟ್ಟಿದ್ದಾಳೆ ಮಾತಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ. ಆ ಯಮನ ಕನ್ವಿನ್ಸ್ ಮಾಡಲಿಕ್ಕೆ ಆರಾಧನೆ ಹೊರಗೊಂಡಂತ ಮನುಷ್ಯನಿಗೆ. ಆಮೇಲೆ ನೀವು ಬಿಜೆಪಿ ಹತ್ರ ಹೋದ್ರಿ, ಅಲ್ಲೂ ಏನ್ ಮಾಡೋಕ್ಕಾಗಿಲ್ಲ, ಪಕ್ಷ ಕಟ್ಕೊಂಡಿರಿ. ಏನ್ ನಿಮ್ದು ಸಮುದಾಯದ ಪರವಾಗಿ. ಈ ಸಂದರ್ಭದಲ್ಲಿ ಶಿವರಾಜ ಕರಕಿ, ಹೇಮರಾಜ ಸ್ಕಿಹಾಳ್, ಚಂದ್ರಶೇಖರ್ ಭಂಡಾರಿ ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತೆಗೆದು ಕೂಡ ನೋಡದ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳುತ್ತಿರುವುದು ಚುನಾವಣೆ ಗಿಮಿಕ್ ಎಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಟೀಕಿಸಿದರು.
ನ್ಯಾಯಮೂರ್ತಿ ಎಚ್ ಸದಾಶಿವ ಆಯೋಗದ ವರದಿಯನ್ನು ತೆಗೆದು ಕೂಡ ನೋಡದ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳುತ್ತಿರುವುದು ಚುನಾವಣೆ ಗಿಮಿಕ್ ಎಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಾ ಎನ್ ಮೂರ್ತಿ ಟೀಕಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ರೋಡ್ ಶೋ, ಬಹಿರಂಗ ಸಮಾವೇಶಗಳನ್ನು ನಡೆಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಮೀಸಲಾತಿ ಬಗ್ಗೆ ಮಾತನಾಡುತ್ತಿಲ್ಲ, ಅಭಿವೃದ್ಧಿಗೆ ಬಗ್ಗೆ ಹೇಳುತ್ತಿಲ್ಲ, ಜಾತಿ ಕೋಮು ಹೆಸರಿನಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ದ್ವೇಷದ ರಾಜಕಾರಣ ಬಿಟ್ಟು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದೇವೆ ಎಂಬುದರ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕೊರೋನಾ ಬಂದು ಬೀದಿಯಲ್ಲಿ ಜನ ಸತ್ತಾಗ ಮೋದಿ ಬರಲಿಲ್ಲ, ನೆರೆ ಬರ ಬಂದು ರೈತರು ಸಂಕಷ್ಟಕ್ಕೆ ಒಳಗಾದಾಗ ನೆರವಿಗೆ ಬರಲಿಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜನರು ಪ್ರಧಾನಮಂತ್ರಿಗಳಿಗೆ ನೆನಪಾಗಿದ್ದಾರೆ ಎಂದು ಟೀಕಿಸಿದರು. ರೈತರಿಗೆ ಬೆಂಬಲ ಬೆಲೆ ನೀಡಲಿಲ್ಲ, ರಸಗೊಬ್ಬರ ಬೆಲೆ ಗಗನಕ್ಕೇರಿದೆ, 23 ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾರಾಟ ಮಾಡಲಾಗಿದೆ. ಇದೇನಾ ಗುಜರಾತ್ ಮಾದರಿ ಅಭಿವೃದ್ಧಿ ಎಂದು ಪ್ರಶ್ನಿಸಿದರು. ದಿನಬಳಕೆ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದು ಜನಸಾಮಾನ್ಯರನ್ನು ಸುಲಿದು ತಿನ್ನುವ ಕೆಲಸ ಮಾಡಲಾಗುತ್ತಿದೆ ಎಂದು ಟೀಕಿಸಿದರು. ಜಾತಿ ವರ್ಣ ಮನು ಆಧಾರಿತ ಸಂವಿಧಾನವನ್ನು ತರುವ ಸಂಚನ್ನು ಬಿಜೆಪಿ ಮಾಡುತ್ತಿದೆ. ಈಗಾಗಲೇ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಧಿಕ್ಕರಿಸಿ ಜನ ರಿಪಬ್ಲಿಕ್ ಪಾರ್ಟಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದ 62 ಕ್ಷೇತ್ರಗಳಲ್ಲಿ ರಿಪಬ್ಲಿಕ್ ಪಾರ್ಟಿ ಅಭ್ಯರ್ಥಿಗಳು ಕಣಕ್ಕಿದ್ದಾರೆ. ಸಿಂಧನೂರು ಕ್ಷೇತ್ರದಲ್ಲಿ ಬಸವರಾಜ್ ಸಾಸಲ್ಮರಿ ಕಣದಲ್ಲಿ ಇದ್ದು ಜನತೆ ಬೆಂಬಲಿಸುವ ಮೂಲಕ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. 23ರ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ 82 ಜನ ನಾಮಿನೇಷನ್ ಮಾಡಿದರು. ಅದರಲ್ಲಿ 20 ರಿಜೆಕ್ಟ್ ವಾಪಸ್ ತೆಗೆದವರಿಗೆ 62 ಜನ ಕಣದಲ್ಲಿದ್ದಾರೆ. 62 ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ಈಗ 3ನೇ ಹಂತವಾಗಿ ತುಮಕೂರಿನಿಂದ ಪ್ರವಾಸವನ್ನು ನಡೆಸ್ತಾ ಇದ್ದೇವೆ. ನಮ್ಮ RPP ಪಕ್ಷದ ಚಿಹ್ನೆ ಪೆನ್ನು. ಪೆನ್ನಿನ ಗುರುತಿಗೆ ಮತದಾರರು ತಮ್ಮ ಅಮೂಲ್ಯ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ಅತ್ಯಂತ ವಿನೀತವಾಗಿ ಮಾಡ್ಕೊಳ್ಳೋದ್ರ ಮೂಲಕ ಆ ಮೂಲಕ ನಾನು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ದೇಶದಲ್ಲಿ ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಸಂವಿಧಾನ ಜಾರಿಯಾಗಿ 73 ವರ್ಷ ಆಗಿದೆ. ಯಾವುದೇ ಬದಲಾವಣೆ ಆಗಿಲ್ಲ. ಅನಕ್ಷರತೆ, ನಿರುದ್ಯೋಗ, ಹಾಹಾಕಾರ, ಅಸ್ಪೃಶ್ಯತೆ, ಬಡತನ ಹಾಗೆ ಹುಡುಗಟ್ಟಿದೆ. 58 ವರ್ಷ ಕಾಂಗ್ರೆಸ್ ಆಡಳಿತವನ್ನು ಮಾಡಿ ಇನ್ನು ಉಳಿದ ಸುಮಾರು 17 ವರ್ಷ ಅವಧಿ ಕಾಂಗ್ರೆಸ್ಸಿನ ಪಕ್ಷಗಳು ಆಡಳಿತ ಮಾಡಿದ್ದಾರೆ. ಈ ಪಕ್ಷಗಳ ಆಡಳಿತ ಎಲ್ಲರೂ ಕೂಡ ಸ್ವಾರ್ಥ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತೆ ಮನೆತನದ ಆಡಳಿತ. ಇದರಿಂದ ಇಡೀ ದೇಶವನ್ನ ವಿನಾಶದ ಅಡಿಗೆ ತಳ್ಳಿದ್ದಾರೆ. ಇವು ರಾಜಕಾರಣವನ್ನು ಮಾಡೋದ್ರ ಮೂಲಕ ಇಡೀ ದೇಶದಲ್ಲಿ ದ್ವೇಷದ ರಾಜಕಾರಣವನ್ನು ಬಿತ್ತಿದೆ. ಈಗ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಒಬ್ಬರ ಮೇಲೆ ಒಬ್ಬರು ಕೆಸರಚ್ಚುವ ಮೂಲಕ ದ್ವೇಷದ ರಾಜಕಾರಣವನ್ನು ಮಾಡೋದ್ರ ಮೂಲಕ ಜಾತಿ ಕೋಮು ಹೆಸರಿನಲ್ಲಿ ಅಸಂವಿಧಾನಿಕವಾಗಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಇವರ ಅಭಿವೃದ್ಧಿ ಮಾಡಿದಂಥ ಕಾರ್ಯಕ್ರಮಗಳನ್ನು ಹೇಳ್ತಾ ಇಲ್ಲ, ಮುಂದೆ ಮಾಡಬೇಕಾದಂಥ ಉದ್ದೇಶಗಳನ್ನ ಹೇಳ್ತಾ ಇಲ್ಲ. ಇವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮತವನ್ನು ಕೇಳಿ ಮತ್ತು ಏನು ಆಡಳಿತವನ್ನು ಮಾಡಿದ್ದಾರೆ. ಇವರು ಕಾಂಗ್ರೆಸ್ ಬಿಜೆಪಿ ದಳ ಶ್ವೇತಪತ್ರವನ್ನು ಹೊರಡಿಸ್ತಾರೆ. ಮೋದಿಜಿಯವರು ಶ್ವೇತಪತ್ರ ಹೊರಡಿಸ್ತಾರೆ. ಏನು ಅಭಿವೃದ್ಧಿ, ಎಷ್ಟು ಬಜೆಟ್ಟು, ಏನೆಲ್ಲ ಕೊಟ್ರಿ. ಬೊಮ್ಮಾಯಿ ಸರ್ ಶ್ವೇತಪತ್ರ ಹೊರಡಿಸ್ತೀವಿ, ನೀವೇನೆಲ್ಲ ಮಾಡಿದ್ರಿ, ಮಾಡಿದಂತ ಹೋಗಿಲ್ಲ. ಆ ಮೂಲಕ ಚುನಾವಣೆಯಲ್ಲಿ ಮತವನ್ನು ಕೇಳಿ ಅಂತ ನಾನು ಅತ್ಯಂತ ಜವಾಬ್ದಾರಿಯುತವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಮೋದಿಜಿಯವರು ರೋಡ್ ಶೋ ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಅಂದರೆ ರಸಗೊಬ್ಬರ ಅನ್ನ ಬೆಳೆಯುವಂಥ ರೈತರಿಗೆ ರಸಗೊಬ್ಬರವನ್ನು ಏರಿಸಿ ರಸಗೊಬ್ಬರ ಕೈಗೆಡಿದಂಗೆ ಮಾಡಿದೆ. 23 ದೇಶದಲ್ಲಿ 23 ಕಂಪ್ನಿಗಳನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಶ್ರೀಮಂತರಿಗೆ ಮಾರಾಟವನ್ನು ಮಾಡಿದ್ರಿ. ಅಡಗದ ಹಣ ಮಾರಾಟ ಮಾಡಿದ್ರಿ.
ಏರ್ಲೈನ್ಸ್ ಮಾರಾಟ ಮಾಡಿದ್ದೀರಿ, ಬ್ಯಾಂಕ್ಗಳು ಮಾರಾಟ ಮಾಡಿದ್ದೀರಿ. ವಿಜಯ ಬ್ಯಾಂಕು ರಾಜ್ಯದ ಬ್ಯಾಂಕ್ ಅಂತ ಬರೋಡ ಬ್ಯಾಂಕ್ಗೆ, ಗುಜರಾತ್ ಬ್ಯಾಂಕ್ಗೆ ಮರ್ಜು ಮಾಡಿದ್ದೀರಿ. ಈ ಕೇವಲ ತಗೊಂಡೋಗಿ ಅಮೂಲಿ ಮರ್ಜು ಮಾಡ್ತೀವಿ ಅಂತ ಹೊರಟಿದ್ದೀರಿ. ನೀವು ಆಡಳಿತಕ್ಕೆ ಬಂದರೆ ಇಡೀ ಗುಜರಾತ್ ಮಯ ಆಗ್ತದೆ. ಇದನ್ನು ಗುಜರಾತ್ ಮಾದರಿ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ದೇಶದಲ್ಲಿ ಜವಾಬ್ದಾರಿಯುತ ಪ್ರಶ್ನೆ ಕೇಳುವಂಥದ್ದು 153 ಲಕ್ಷ ಕೋಟಿ ಸಾಲ ಆಗಿದೆ. 2014 53 ಲಕ್ಷ ಕೋಟಿ ಇತ್ತು. 100 ಕೋಟಿ ಸಾಲವನ್ನು ಹೆಚ್ಚು ಮೋದಿಜಿಯವರ ಸರ್ಕಾರ ಮಾಡಿತ್ತು. ಎಲ್ಲ ಬೆಲೆಗಳನ್ನು ಏರಿಸಿದೆ. ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ದಿನಸಿಯ ಬೆಲೆ ಏರಿಕೆ, ಅಡಿಗೆ ನಿಲ್ಲದ ಬೆಲೆ ಏರಿಕೆ, ತಿನ್ನ ಅನ್ನದ ಮೇಲೆ ಬೆಲೆ ಏರಿಕೆ, ಒಂದು ಇಡ್ಲಿ ಮೇಲೆ ಬೆಲೆ ಏರಿಕೆ. ಅಂದರೆ ಶ್ರೀಸಾಮಾನ್ಯನನ್ನ ಸುಲಿದು ತಿನ್ನುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಡೀ ದೇಶದ 80% ಆಸ್ತಿ 25 ಶ್ರೀಮಂತರ ಕೈಲಿ. ಈ ದೇಶ ಏನಾಗ್ತದೆ ಅಂದ್ರೆ ಸಂಪತ್ತು ಸರಿಯಾಗಿ ಹಂಚಿಕೆ ಆಗ್ತಾ ಇರೋದ್ರಿಂದ, ಭೂಮಿ ಸರಿಯಾಗಿ ಹಂಚಿಕೆ ಆಗ್ತಾ ಇರೋದ್ರಿಂದ ಶ್ರೀಮಂತರು ಶ್ರೀಮಂತರಾಗಿ, ಬಡವರು ಬಡವರಾಗಿ ಈ ದೇಶ ಬಹಳ ಅಧೋಗತಿಗೆ ಹೋಗ್ತದೆ. ಹಿಂದಿ ಏರಿಕೆ ತಾವು ನೋಡ್ಬೋದು. IAS IPS ಪರೀಕ್ಷೆ ಬರೆಯುವಂಥವ್ರು IPS ಹಿಂದಿನಲ್ಲಿ ಪರೀಕ್ಷೆ ಕ್ವಶನ್ ಪೇಪರ್ ಇಲ್ಲ. ಈ ಸಂದರ್ಭದಲ್ಲಿ ಸಂಘಟನೆಯ ಸಂಚಾಲಕರಾದ ಅಶೋಕ್ ನಂಜಲದಿನ್ನಿ, ಜಯರಾಜ್, ಕೋದಂಡರಾಮ, ರಾಜು ಬೊಮ್ಮನ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Clovia, etc. Once visit store to grab ongoing offer. Buy more, save more. Queen's Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 97421-61683. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 94837700202. Ramesh Dresses, men, women, kids, sarees, complete family shop.
ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೋಮುವಾದಿ ಬಿಜೆಪಿಯನ್ನು ಸೋಲಿಸಿ ಜಾತ್ಯತೀತತೆ ಉಳಿಸಲು ಎದ್ದೇಳು ಕರ್ನಾಟಕ ಸಂಘಟನೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ 75 ಸಂಘಟನೆಗಳೊಂದಿಗೆ ಒಗ್ಗೂಡಿ ಮತದಾನ ಮಹತ್ವ ಸಾರುತ್ತಿದೆ ಎಂದು ಸಮಿತಿಯ ಸಂಚಾಲಕಿ ಮಲ್ಲಿಗೆ ಸಿರಿಮನೆ ಹೇಳಿದರು. ಕೋಮುವಾದಿ ಬಿಜೆಪಿಯನ್ನು ಸೋಲಿಸಿ ಜಾತ್ಯತೀತತೆ ಉಳಿಸಲು ಎದ್ದೇಳು ಕರ್ನಾಟಕ ಸಂಘಟನೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ 75 ಸಂಘಟನೆಗಳೊಂದಿಗೆ ಒಗ್ಗೂಡಿ ಮತದಾನ ಮಹತ್ವ ಸಾರುತ್ತಿದೆ ಎಂದು ಸಮಿತಿಯ ಸಂಚಾಲಕಿ ಮಲ್ಲಿಗೆ ಸಿರಿಮನೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸಿರುವ ಬಿಜೆಪಿ ಸರ್ಕಾರ ಕೋಮು ಭಾವನೆ ಕೆರಳಿ ಧರ್ಮಾಧಾರಿತ ರಾಜಕೀಯ ಮಾಡುತ್ತಿದೆ. ದುರಾಡಳಿತ, ಭ್ರಷ್ಟಾಚಾರದ ಮೂಲಕ ಆಡಳಿತ ನಡೆಸಿರುವುದು ಜನತೆಗೆ ಅರಿವಿಗೆ ಬಂದಿದೆ. ಜನರು ನಿರಾಶೆಯಾಗದೆ ಮತಗಟ್ಟೆಗೆ ಹೋಗಿ ಮತ ಹಾಕುವ ಮೂಲಕ ಮತದಾನ ಹಕ್ಕು ಚಲಾಯಿಸಬೇಕಿದೆ. 27 ಲಕ್ಷ ಜನರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರುವುದು, ಅರ್ಹ ಮತದಾರರನ್ನು ಮರಳಿ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಸಂಘಟನೆ ಮಾಡಿದೆ. ನಮ್ಮ ಮತ ಮಾರಾಟಕ್ಕಿಲ್ಲ, ಶಾಸಕ ಸ್ಥಾನ ಮಾರಾಟಕ್ಕಿಲ್ಲ ಎಂಬುದನ್ನು ಚುನಾವಣೆ ಮೂಲಕ ಸಾಬೀತುಪಡಿಸಬೇಕಿದೆ. ಗೆಲ್ಲುವವರ ಉತ್ತರದಾಯಿತ್ವವನ್ನು ಪ್ರಶ್ನಿಸುವಂತಾಗಬೇಕಿದೆ ಎಂದರು. ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳ ಬಗ್ಗೆ ಅಸ್ಲಂ ಅವರು ಮಾಹಿತಿ ಕೊಟ್ಟಿದ್ದಾರೆ. ಎದ್ದೇಳು ಕರ್ನಾಟಕದಾದ್ಯಂತ ಇರುವ ಎಲ್ಲ ಜನಪರ ಮತ್ತು ಸಾಮಾಜಿಕ ಸಂಘಟನೆಗಳ ಒಂದು ಜಂಟಿ ವೇದಿಕೆ. ಈ ವೇದಿಕೆ ಈಗಾಗಲೇ ಕಳೆದ 1 ವರ್ಷದಿಂದ ನಿರಂತರವಾಗಿ ಕರ್ನಾಟಕದಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಸಂಚರಿಸ್ತಾ ಸುಮಾರು 75 ಸಂಘ ಸಂಸ್ಥೆಗಳು ಮತ್ತು ಚಳುವಳಿಗಳ ಜೊತೆಗೂಡಿ ಕರ್ನಾಟಕದಲ್ಲಿ ಜನಾಭಿಪ್ರಾಯ ಯಾವ ರೀತಿ ಇದೆ ಅನ್ನುವಂಥ ವಿಚಾರವನ್ನ ತಳಮಟ್ಟದಿಂದ ಅಧ್ಯಯನ ಮಾಡುವಂತ ಪ್ರಯತ್ನ ಮಾಡ್ತಾ ಬಂದಿದೆ. ಅದಲ್ಲದೇನೆ ಈ ಹಿಂದಿನ ಒಂದು ಅವಧಿಯಲ್ಲಿ ಸರ್ಕಾರ ಜನತೆಯ ಜೊತೆಗೆ, ಕರ್ನಾಟಕದ ಜನತೆಯ ಜೊತೆಗೆ ನಡ್ಕೊಂಡಿರುವಂತ ರೀತಿ, ಈ ಹಿಂದೆಂದೂ ಕರ್ನಾಟಕ ಕಾಣದೇ ಇದ್ದಂತ ಬೆಲೆ ಏರಿಕೆ, ಈ ಹಿಂದೆಂದೂ ನಾವು ಕಾಣದೇ ಇದ್ದಂತ ಭ್ರಷ್ಟಾಚಾರ ಮತ್ತು ಒಟ್ಟು ಕೋಮು ದ್ವೇಷವನ್ನ ಹಚ್ಚಿ ಕರ್ನಾಟಕದ ಶಾಂತಿ ಕದಡುವಂತ ಪ್ರಯತ್ನ. ಒಟ್ಟಾರೆ ಹೇಳಬೇಕು ಅಂದ್ರೆ ಒಂದು ಮಾತಿನಲ್ಲಿ ಈ ಹಿಂದಿನ ಸರ್ಕಾರದ ದುರಾಡಳಿತ, ಇದ್ರ ಬಗ್ಗೆ ಜನಾಭಿಪ್ರಾಯ ಏನಿದೆ ಅನ್ನುವಂಥದ್ರ ಕುರಿತಾದಂತ ಒಂದು ತಳಮಟ್ಟದ ಅಧ್ಯಯನ ಮತ್ತು ಮಾಹಿತಿ ಸಂಗ್ರಹಣೆ ಕೆಲಸದಲ್ಲಿ ತೊಡಗಿತ್ತು. ಅದೇ ತರದಲ್ಲಿ ಎಲ್ಲ ಜನಪರ ಚಳವಳಿಗಳ ಅಭಿಪ್ರಾಯವನ್ನು ಕ್ರೋಢೀಕರಿಸ್ತಾ ಈ ನಾಗರಿಕ ಅಭಿಯಾನ ಇವತ್ತು ಇಡೀ ಕರ್ನಾಟಕದೊಳಗಡೆ ಮಾರ್ಚ್ 5ನೇ ತಾರೀಕಿನಿಂದ ಹಿಡಿದು ಎದ್ದೇಳು ಕರ್ನಾಟಕ ಅನ್ನುವಂತ ಹೆಸರಿನಲ್ಲಿ ಬಿಜೆಪಿಯನ್ನು ಈ ಬಾರಿ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಎಲ್ಲ ಕ್ಷೇತ್ರಗಳಲ್ಲೂ ವಿಶೇಷವಾಗಿ ಬಹಳ ಹಿಂದುಳಿದ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದವರಾಗಿರ್ತಾರೆ. ಅಂತಹ ಮತದಾರರ ಪಟ್ಟಿಯಿಂದ ಬಿಟ್ಟೋದಂತ ಹೆಸರುಗಳನ್ನ ಮತ್ತೆ ಮರು ನಮೂದು ಮಾಡಿಸುವಂತ ಒಂದು ದೊಡ್ಡ ಕೆಲಸವನ್ನ ಕೈಗೆತ್ತಿಕೊಂಡು ಇದರ ಭಾಗವಾಗಿರುವಂತಹ ಅನೇಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಜಮಾತೆ ಇಸ್ಲಾಮಿ ನಾಯಕರು ಇಲ್ಲೇ ಇದ್ದಾರೆ. ಇವರು ಕೂಡ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಗೆ ಹೆಸರನ್ನ ಸೇರ್ಪಡೆ ಮಾಡುವಂತ ಕೆಲಸ ಮಾಡಿದ್ದಾರೆ. 4ನೇದಾಗಿ ಅತಿ ಮುಖ್ಯವಾದಂತ ಮತ್ತೊಂದು ಕೆಲಸ, ಯಾರು ಬಿಜೆಪಿಯ ಅಭ್ಯರ್ಥಿ ಇದ್ದಾರೋ ಅದ್ರ ಬದಲಿಗೆ ಗೆಲ್ಲಬಲ್ಲಂತ ಅಭ್ಯರ್ಥಿ ಯಾರು ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಂಗ್ರಹ ಮಾಡಿ ಅದರ ಕುರಿತಾಗಿ ಜಿಲ್ಲೆಗಳಲ್ಲಿ ತಂಡಗಳನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು 5ನೇದಾಗಿ, ಇದು ಯಾವುದೇ ರಾಜಕೀಯ ಪಕ್ಷದ ಪರವಾದ ಕೆಲಸ ಅಲ್ಲ, ಬದಲಿಗೆ ಕೋಮುವಾದದ, ಭ್ರಷ್ಟಾಚಾರದ ಕೂಪವಾಗಿರುವಂತಹ ಪಕ್ಷದ ವಿರುದ್ಧವಾದಂತಹ ಕೆಲಸ ಆದ ಕಾರಣ ಯಾರೇ ಗೆಲ್ಲಲಿ, ಯಾರೇ ಇದರ ನಂತರದಲ್ಲಿ ಆಡಳಿತಕ್ಕೆ ಬರಲಿ, ಅವರ ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಪ್ರಯತ್ನ ಕೂಡ ಎದ್ದೇಳು ಕರ್ನಾಟಕದ ವತಿಯಿಂದ ನಡೆಯುತ್ತೆ. ಯಾಕಂದ್ರೆ ಕಳೆದ ಸಂದರ್ಭದಲ್ಲಿ ನಾವು ನೋಡಿದೀವಿ, ಈಗ ಆಳ್ವಿಕೆ ಬಂದಂತ ಪಕ್ಷ ನೇರ ಮಾರ್ಗದಿಂದ ಬಂದಂತದ್ದಲ್ಲ, ಅವರು ರಾಜಮಾರ್ಗದಲ್ಲಿ ಬಂದು ಮತದಾರರ ಬಹುಮತ ಪಡೆದು ಅಧಿಕಾರ ಬಂದಂತವರಲ್ಲ, ಅವರು ಹಿಂಬಾಗಿಲಿನಿಂದ ಅಧಿಕಾರ ಬಂದಂತವ್ರು. ಅಂತ ಪ್ರಕ್ರಿಯೆಗಳು ಮರಳಿ ನಡಿಬಾರದು ಅಂದ್ರೆ ಈ ಎಲೆಕ್ಷನ್ ವರೆಗೆ ನಾವು ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂತ ಆಂದೋಲನ ನಡೆಸಿದ್ರೆ, ಎಲೆಕ್ಷನ್ ನಂತರದಲ್ಲಿ, ರಿಸಲ್ಟ್ ನಂತರದಲ್ಲಿ ನಮ್ಮ ಶಾಸಕರು ಮಾರಾಟಕ್ಕಿಲ್ಲ ಅನ್ನುವಂತ ಆಂದೋಲನ ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಬರ್ತದೆ. ಈ ಎಲ್ಲಾ ರೀತಿಯಲ್ಲೂ ಕೂಡ ಗೆದ್ದಂತವರ ಉತ್ತರದಾಯಿತ್ವವನ್ನ, ಜನತೆಗೆ ಅವರ ನಿಷ್ಠೆಯನ್ನ ಖಾತ್ರಿಪಡಿಸುವಂತ ರೀತಿಯಲ್ಲೂ ಕೂಡ ಎದ್ದೇಳು ಕರ್ನಾಟಕ ಒಂದು ವೇದಿಕೆಯಾಗಿ, ಆಂದೋಲನವಾಗಿ, ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಹೊಂದಿದೆ. ಇದನ್ನ ಕರ್ನಾಟಕದ ಜನತೆಗೆ ಈ ಕರೆಯನ್ನು ಕೊಟ್ಟಂತವರು ಶ್ರೀ ದೇವೂರು ಮಹಾದೇವ್ ಅವರು, ಕರ್ನಾಟಕದ ಸಾಕ್ಷಿ ಪ್ರಜ್ಞೆ, ಇವತ್ತಿನ ಅತಿ ಹಿರಿಯ ಚಿಂತಕರು, ಸಾಮಾಜಿಕ ಚಳುವಳಿಗಳ ನಿರಂತರ ಒಡನಾಡಿ ಅವರು ಇನ್ನಿತರ 10 ಜನ ಗಣ್ಯರ ಜೊತೆ ಡಾಕ್ಟರ್ ವಿಜಯಮ್ಮ ಅವರಾಗಿರ್ಬೋದು, ಸರಸ್ವತಿ ದಲಿತ ಲೇಖಕಿ ಚಿಂತಕಿ ಅವರಾಗಿರ್ಬೋದು, ಪರಿಸರ ತಜ್ಞ ತಾರಾರಾವ್ ಅವರಾಗಿರ್ಬೋದು, ಈ ಪ್ರದೇಶದ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬಹಳ ಖ್ಯಾತರಾಗಿರುವಂತಹ ಪ್ರೊಫೆಸರ್ ರಹಮತ್ ತರೀಕೆರೆ ಆಗಿರ್ಬೋದು, ದೆಹಲಿಯ ಕನ್ನಡ ಪೀಠದ ಸಂಸ್ಥಾಪಕರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು, ವೈದ್ಯರು ಡಾಕ್ಟರ್ ಕಕಿಲಾಯ ಅವರು, ಈ ತರದ ಅನೇಕ ಮಂದಿ ಎಲ್ಲರೂ ಸೇರಿ
ಹೋರಾಟ ಸಮಿತಿ ಕರಿಯಪ್ಪ ಗುಡಿಮನಿ ಮಾತನಾಡಿ, ಬಿಜೆಪಿ ಸರ್ಕಾರ ಕೋಮುವಾದದೊಂದಿಗೆ ಒಳ ಮೀಸಲಾತಿ ಹೆಸರಿನಲ್ಲಿ ಜನರನ್ನು ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ. ಮೀಸಲಾತಿ ಹೋರಾಟ ಸಮಿತಿ ಹೆಸರಿನಲ್ಲಿ ಮಂದಕೃಷ್ಣ ಇವರು ಬಿಜೆಪಿಯವರ ಪರವಾಗಿ ಮತಯಾಚನೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಮೀಸಲಾತಿ ಕುರಿತು ಸಚಿವ ಸಂಪುಟ ಶಿಫಾರಸು ಮಾತ್ರ ಮಾಡಿದೆ, ಆದರೆ ಬಿಜೆಪಿಯವರು ಮೀಸಲಾತಿ ನೀಡಲಾಗಿದೆ ಎಂದು ಹಸಿ ಸುಳ್ಳು ಹೇಳುತ್ತಿದ್ದಾರೆ. ಸಮುದಾಯ ಜನರು ಮೋಸ ಹೋಗಬಾರದು, ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವವರಿಗೆ ಧಿಕ್ಕಾರ ಎಂದರು. ಇವತ್ತಿನ ಮಾಧ್ಯಮ ಮುಂದೆ ಹೇಳೋದು ಅತಿ ಮುಖ್ಯವಾದ ವಿಷಯವೇನೆಂದರೆ, ಇಡೀ ರಾಜ್ಯದಲ್ಲಿ ನಾವು ಬಿಜೆಪಿನ ಕೆಲಸ ಅಂತ ಹೇಳಿಬಿಟ್ಟು ಕೆಲವು ದಂಡು ನೀತಿಯ ದಂಡೋರ ನಾಯಕರುಗಳು ಮಾಧ್ಯಮದ ಮುಂದೆ ಹೇಳಿರೋದು ಮತ್ತು ಪ್ರಚಾರ ಮಾಡ್ತಿರೋದು ಮತ್ತು ಇಡೀ ರಾಜ್ಯದಲ್ಲಿ ಬಿಜೆಪಿನ ಗೆಲ್ಲಿಸ್ತದೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಈ ದಂಡು ನೀತಿಯನ್ನ ಬಿಡಬೇಕನ್ನೋದು ಒಬ್ಬ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿ ಅವರಿಗೆ ದಯವಿಟ್ಟು ನಿಮ್ಮ ನಿಲುವುಗಳನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಬದಲಾವಣೆ ಮಾಡಿಕೊಳ್ಳಿದ್ರೆ ಒಳ್ಳೆಯದು. ಯಾಕಂದರೆ ಕರ್ನಾಟಕದಲ್ಲಿ ಯಾವ ಮಾಧ್ಯಮರು ಮಾರಾಟಕ್ಕಿಲ್ಲ ಕೋಮುವಾದಿಗಳಿಗೆ. ಹಾಗಂತ ನೀವೇ ವಾಗ್ದಾನ ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ಬಿಜೆಪಿನ ಕೆಲಸ ಅಂತೇಳಿ ಮಾಡೋದು ಅಷ್ಟು ಸಮಂಜಸವಲ್ಲ. ಯಾಕಂದ್ರೆ ಒಂದು ಸಂಘಟನೆ ಕಟ್ಕೊಂಡಿದ್ರೆ ಅದಕ್ಕೆ ನೀತಿ ನಿಯಮಗಳು, ಪ್ರಣಾಳಿಕೆ, ಅಜೆಂಡಗಳು ಇಡೋಣ ಅನ್ನೋದು ಇರುತ್ತೆ ನಿಮಗೆ. ಅದನ್ನು ಬಿಟ್ಟು ಸಮುದಾಯವನ್ನ ನಾವು ಇಡೀ ರಾಜ್ಯದಲ್ಲಿ ಬಿಜೆಪಿ ಕೆಲಸ ಅಂತೇಳಿ ವಾಗ್ದಾನ ಮಾಡಿರ್ತಕ್ಕಂಥದ್ದು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಮಂದಕೃಷ್ಣ ಮಾದಿಯವರು ತಿದ್ದುಪಡಿ ಮಾಡಿಕೊಳ್ಳಬೇಕು ಈ ಹೇಳಿಕೆಗಳನ್ನ ಮತ್ತು ಜನತೆ ಮುಂದೆ ಸುಳ್ಳು ಹೇಳುಗಳನ್ನ ಮಾಡಬಾರ್ದು. ದಯವಿಟ್ಟು ಒಳ ಮೀಸಲಾತಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸನ್ಮಾನಗಳು ಮತ್ತು ಅದರ ಬಿಜೆಪಿಯ ಒಂದು ಸುಳ್ಳಿನ ಪರಭಾಷೆಗಳನ್ನ ಜನತೆ ಮುಂದೆ ಇಡುವಂಥದ್ದು ಅಷ್ಟು ಸರಿಯಲ್ಲ. ಯಾಕಂದ್ರೆ ಒಳ ಮೀಸಲಾತಿ ಇನ್ನೂ ನಮಗೆ ಕೊಟ್ಟಿಲ್ಲ. ಕೇವಲ ಒಂದು ಅರ್ಜಿಯನ್ನ ಅದು ಕಾನೂನು ವ್ಯಾಪ್ತಿಯಲ್ಲಿ ತಮ್ಮ ಮೂಗಿನಕ್ಕೆ ಉಪಸಮಿತಿ ಮಾಡಿಕೊಂಡು ಕಳಿಸಿರುವಂತದ್ದು. ಆದರೆ ಅದು ಸರಿಯಾಗಿ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಮೋದಿ ಅವರು, ಅಮಿತ್ ಶಾ ಅವರು ಏನಾದರೂ ಶುಕ್ರವಾರದ ವಿಷಯ ಆದೇಶ ಮಾಡಿದಾರ ನಮಗೆ ಒಳ ಮೀಸಲಾತಿ ನೀವು ಕೊಟ್ಟು ಅಂತ ಹೇಳಿದಾರ? ಇಲ್ವಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ಯಾಕಂದ್ರೆ 56% ಆಗಿರುವಂತದನ್ನ ಸುಪ್ರೀಂ ಕೋರ್ಟ್ ಅವರು ಒಪ್ಪುತ್ತಾ 50 ಬೀರಬಾರ್ದು ಅಂತ ಹೇಳಿಕೆ ಕೊಡ್ತಾರ. ಶಾಸಕಾಂಗ ಸಂಸದೀಯ ವ್ಯವಹಾರಗಳಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಿ ಇದನ್ನು ಗಟ್ಟಿಯಾಗಿ 75% ನಾವು ಮೀಸಲಾತಿ ಹೆಚ್ಚಿಸ್ತೀವಿ ಅಂತೇಳಿ ಯಾಕೆ ಧೈರ್ಯವಾಗಿ ಹೇಳೋದಿಲ್ಲ? ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ, ಕರಿಯಪ್ಪ, ಅಫ್ಜಲ್ ಹುಸೇನ್, ಆಂಜನೇಯ, ಸರೋವರ ಸೇರಿ ಅನೇಕರಿದ್ದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಕ್ತಿನಗರ ಹಾಗೂ ಕುರುಡಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ರೋಡ್ ಶೋ ನಡೆಸಿ ಮತಯಾಚನೆ ಮಾಡಲಿದ್ದಾರೆ ಎಂದು ಗ್ರಾಮೀಣ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಹೇಳಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಕ್ತಿನಗರ ಹಾಗೂ ಕುರುಡಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ರೋಡ್ ಶೋ ನಡೆಸಿ ಮತಯಾಚನೆ ಮಾಡಲಿದ್ದಾರೆ ಎಂದು ಗ್ರಾಮೀಣ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಮ್ ಆದ್ಮಿ ಪಕ್ಷವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲಿದ್ದೇವೆ. ಬದಲಾವಣೆಗಾಗಿ ಜನರು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಪ್ರತಿಯೊಂದು ಹಳ್ಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ, ಪ್ರತಿ ಮನೆಗೆ 300 ಯೂನಿಟ್ ಉಚಿತ ವಿದ್ಯುತ್, ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಉಚಿತ ಶಿಕ್ಷಣ, ರೈತರ ಸಾಲ ಮನ್ನಾ ಮಾಡುವುದಾಗಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜ್ಯದ ಜನತೆಗೆ ಗ್ಯಾರಂಟಿ ನೀಡಿದ್ದಾರೆ ಎಂದರು. ದೇಶದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಭ್ರಷ್ಟಾಚಾರವನ್ನು ಕೊನೆಗಾಣಿಸಲು ಜನತೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದರು. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಜನರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗಲಿದ್ದು ಗೆಲುವು ಸಾಧಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. 24 ಕ್ಷೇತ್ರಗಳಲ್ಲಿ ಗೆದ್ದು ಸರ್ಕಾರ ಮಾಡಿದರೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಪಕ್ಷದಿಂದ ಜನಸಾಮಾನ್ಯರಿಗೆ ಕೊಡುವ ಗ್ಯಾರಂಟಿ ಸೌಲಭ್ಯಗಳು. ಅದೆಂದರೆ ನಮ್ಮ ಪಕ್ಷ ಈಗಾಗಲೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ತಾಂಡವಾಡುತ್ತಿದೆ. JCB ಸರ್ಕಾರ ಒಂದು ವರ್ಷಕ್ಕೆ ದಿನದಿಂದ ಹೆಚ್ಚಾಗ್ತಾ ದಿನ ಕಡಿಮೆ ಆಗ್ತದೆ ಭ್ರಷ್ಟಾಚಾರ. ನಮ್ಮ ಪಕ್ಷ ಇರೋದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋ ಸಲುವಾಗಿ. ನಮ್ಮ ಪಕ್ಷದಲ್ಲಿರೋದು ಜೀರೋ ಭ್ರಷ್ಟಾಚಾರ, ಅಭಿವೃದ್ಧಿ ನೋಡಿಕೆ ನಮ್ಮ ಸರ್ಕಾರದಿಂದ. ಹಾಗಾಗಿ ಇಲ್ಲಿ JCB ಸರ್ಕಾರ ಅಂತಾರೆ ಕುರಿತು ಜನತಾದಳ 10%, ಕಾಂಗ್ರೆಸ್ 20%, BJP 40%. ದಿನೇ ವರ್ಷಕ್ಕೆ ಭ್ರಷ್ಟಾಚಾರನೇ ಹೆಚ್ಚಾಗ್ತಾ ಇದೀನ, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇಲ್ಲ. ಅದರಿಂದ ಜನರು ಅದನ್ನು ವಂಚಿತರಾಗ್ತಿದ್ದಾರೆ. ವಂಚಿತರಾಗಿ ನಮ್ಮ ಬಡ ಜನರು, ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿವರೆಗೆ ನಮ್ಮ ದೇಶ 70
ನಮ್ಮ ದೇಶ 75-76 ವರ್ಷವಾದರೂ ಅಭಿವೃದ್ಧಿ ಹೊಂದ್ತಾ ಇಲ್ಲ. ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಹೋಗಲೇಬೇಕು. ಹೋಗಲಿಲ್ಲ ಅಂತಂದ್ರೆ ಇನ್ನೂ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷ ಬರೋದು ಅಭಿವೃದ್ಧಿ ಮಾಡೋ ಸಲುವಾಗಿ. ನಮ್ಮ ಪಕ್ಷದಲ್ಲಿ 0 ಭ್ರಷ್ಟಾಚಾರ. ಅದಕ್ಕಾಗಿ ನಮ್ಮ ಭ್ರಷ್ಟಾಚಾರ ಅಂತಂದರೆ ನಮ್ಮ ವೃತ್ತಿ ಹಳ್ಳಿಗೆ ಕುಡಿಯ ನೀರು, ಎರಡನೇದಾಗಿ ಅವರಿಗೆ ಇರಬೇಕಾದರೆ ಕರೆಂಟ್ ಬೇಕು. ಕರೆಂಟು ದಿಲ್ಲಿ ಸರ್ಕಾರದಲ್ಲಿ 200 ಯೂನಿಟ್ ಕೊಟ್ಟಿದೆ. ನಮ್ಮ ಸರ್ಕಾರ ಬಂದರೆ ನಾವು ಪ್ರತಿ ಮನೆಗೆ 300 ಯೂನಿಟ್ ಕರೆಂಟ್ ಕೊಡ್ತೀವಿ, 300 ಯೂನಿಟ್ಸ್. ಅದರಲ್ಲಿ 24/7 ಕರೆಂಟ್ ಕೊಡ್ತೀವಿ. ನಮಗೆ ಇಲ್ಲೇ ಥರ್ಮಲ್ ಪವರ್ ಆ್ಯಂಡ್ ಪ್ಲ್ಯಾಂಟ್ ಇದೆ. ಕರೆಂಟ್ ಇಡೀ ನಮ್ಮ ಕರ್ನಾಟಕಕ್ಕೆ ಸಪ್ಲೈ ಆಗುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ತೊಂದರೆ ಅನುಭವಿಸ್ತಾರೆ. ರೈತರು ತೊಂದರೆ ಅನುಭವಿಸ್ತಾರೆ, ನಮ್ಮ ಉಗಿರೇ ಜನರು ತೊಂದರೆ ಅನುಭವಿಸ್ತಾರೆ. ಅದ್ರ ಬಗ್ಗೆ ಯಾರು ಬೆಂಚುತ್ತ ವಿಚಾರ ಮಾಡ್ತಾರೆ ರಾಜಕೀಯ ಜನರು. ಎರಡನೇದಾಗಿ ಶಿಕ್ಷಣ ನೋಡ್ತಾ ಇದ್ರಿ. ಇಲ್ಲಿ ನಮ್ಮ ಕರ್ನಾಟಕದ ಸುಮಾರು 10,000 ಶಾಲೆಗಳು ಮುಚ್ಚಿ ಹೋಗಿದೆ. ಯಾಕಂದ್ರೆ ಟೀಚರ್ ಇಲ್ಲ, ಸ್ಕೂಲ್ ಬಿಲ್ಡಿಂಗ್ ಇಲ್ಲ, ಆಟದ ಮೈದಾನ ಇಲ್ಲ, ಅವ್ರು ಓದೋಂಥ ವಾತಾವರಣ ಇಲ್ಲ. ಸ್ಕೂಲ್ ನೋಡಿದ್ರೆ ಓದಬೇಕು, ಮಕ್ಕಳು ಓದಬೇಕು, ವಿದ್ಯಾಭ್ಯಾಸ ಸ್ಕೂಲಿಗೆ ಪಿಟೂರು ಕಾರಣವಿಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ರಾಜಕೀಯ? ಜನರು ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಬಡವರು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅದು ಟ್ಯಾಕ್ಸ್ ಕಟ್ಟಿದ್ರೆ ಅದ್ರ ಸಲುವಾಗಿ ಬಡ ಜನರಿಗೆ ಗೊತ್ತಾಗ್ತಾರೆ ಟ್ಯಾಕ್ಸ್ ಅಂದ್ರೆ ಯಾವ ರೀತಿ ಕಟ್ತಾರೆ ಅಂತೇಳಿ. ಪ್ರತಿಯೊಂದು ಹೆಚ್ಚು ಬಡ ಜನರು ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ. ಆದರೆ ಟ್ಯಾಕ್ಸ್ ಕಟ್ಟೋದು ಅದ್ರ ಸಲುವಾಗಿ ಅವ್ರು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳಿ ಟ್ಯಾಕ್ಸ್ ಕಟ್ಟೋದು. ಟ್ಯಾಕ್ಸ್ ತಗೊಳ್ಳೋದು ಸರ್ಕಾರ ಅವ್ರ ಮೂಲಭೂತ ಸೌಕರ್ಯ ಸಲುವಾಗಿ. ಮೂಲಭೂತ ಸೌಕರ್ಯ ಅಂದ್ರೆ ಏನು ಗೊತ್ತಾಗ್ತಾರೆ ಜನರಿಗೆ, ಏನು ಕೇಳಬೇಕು ಅಂತ ಅವ್ರು ಕುಡಿಯೋ ನೀರಿಲ್ಲ, ಎರಡು ಮಕ್ಕಳು ವಿದ್ಯಾಭ್ಯಾಸ ಇಲ್ಲ, ಕರೆಂಟ್ ಇಲ್ಲ, ರಸ್ತೆ ಅಭಿವೃದ್ಧಿ ಇಲ್ಲ, ಹಳ್ಳಿಯಲ್ಲಿ ರಸ್ತೆಗಳಿಲ್ಲ, ಶಿಶಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಆಸ್ಪತ್ರೆಗಳಿಲ್ಲ, ಹಲವಾರು ತೊಂದರೆ ಅನುಭವಿಸ್ತಾರೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಬಡವರು ಆಗ್ತಾರೆ, ಶ್ರೀಮಂತರೇ ಆಗ್ತಾರೆ. ಬಡ ಜನರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕನಾಗ್ತಾ ಇದ್ದಾನೆ, ಶ್ರೀಮಂತರ ಮಕ್ಕಳು ಶ್ರೀಮಂತರಾಗ್ತಾ ಇದ್ದಾರೆ, ಕೂಲಿ ಕಾರ್ಮಿಕರು ಕೂಲಿನೇ ಕಾಯ್ತಾ ಇದ್ದಾರೆ. ಆದರೆ ಬದಲಾವಣೆ ಮಾಡಿದ ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗ್ತಾ ಇಲ್ಲ, ವಿದ್ಯಾರ್ಥಿ ವಂಚಿತರಾಗ್ತಾ ಇದ್ದಾರೆ. ಯಾವಾಗ ನಮ್ಮ ಕೂಲಿ ಕಾರ್ಮಿಕ ಬಡ ಜನರಿಗೆ ವಿದ್ಯಾಭ್ಯಾಸ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮ ದೇಶ ಅಭಿವೃದ್ಧಿ ಆಗಲು ಸಾಧ್ಯ ಇಲ್ಲ. ಮೊದಲು ನಮ್ಮ ದೇಶ 63% ಮಧ್ಯವರ್ತಿಗಳಿದ್ದಾರೆ. ಅವ್ರಿಗೆ ಮೇಲೆ ಎತ್ತಬೇಕು, ಅವ್ರಿಗೆ ಮೇಲೆ ತರಲಿ ದೇಶ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಸಾಲ ಮನ್ನಾ ಮಾಡ್ತಾ ಇದ್ದಾರೆ ವಿನ ನಮ್ಮ ರೈತಾಪಿಗಳು ಸಾಲ ಮನ್ನಾ ಮಾಡ್ತಾ ಇಲ್ಲ. 20,000 ಕೋಟಿ ದೊಡ್ಡ ದೊಡ್ಡ ಉದ್ದಿಮೆದಾರರು ಸಾಲ ಮನ್ನಾ ಮಾಡಿದ್ದಾರೆ ವಿನ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಾ ಇಲ್ಲ. ಯಾಕ? ಉದ್ಯೋಗಗಳು ಸಾಲ ಮನ್ನಾ ಮಾಡಿದ್ರೆ ಅವ್ರು ಕಮಿಷನ್ ಕೊಡ್ತಾರೆ, ನಮ್ಮ ರೈತರಿಗೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ನಾಗರಾಜ್ ಜೆ ಮಲ್ಲಾಪುರ್, ಬಸವಂತಪ್ಪ, ಖಂಡೇರಾವ್ ಪಾಟೀಲ್ ಉಪಸ್ಥಿತರಿದ್ದರು. ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ನಗರ ಕ್ಷೇತ್ರದ ಅಭ್ಯರ್ಥಿ ವೀರೇಶ್ ಎನ್ಎಸ್ ಅವರು ಪಕ್ಷದ ಬೆಂಬಲಿಗರೊಂದಿಗೆ ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ನೋಟು ಕೊಡಿ ಓಟು ಕೊಡಿ ಎಂದು ಅಭಿಯಾನ ನಡೆಸಿ ತರಕಾರಿ ಮಾರಾಟಗಾರರು ಮತ್ತು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡಿದರು. ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ನಗರ ಕ್ಷೇತ್ರದ ಅಭ್ಯರ್ಥಿ ವೀರೇಶ್ ಎನ್ಎಸ್ ಅವರು ಪಕ್ಷದ ಬೆಂಬಲಿಗರೊಂದಿಗೆ ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ನೋಟು ಕೊಡಿ ಓಟು ಕೊಡಿ ಎಂದು ಅಭಿಯಾನ ನಡೆಸಿ ತರಕಾರಿ ಮಾರಾಟಗಾರರು ಮತ್ತು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ವೀರೇಶ್ ಎನ್ಎಸ್ ಅಭಿಯಾನವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಇಂದು ಚುನಾವಣೆ ಎಂದರೆ ದೊಡ್ಡ ಪಕ್ಷಗಳು ಕೋಟಿ ಹಣ ಖರ್ಚು ಮಾಡಿ ಗೆದ್ದು ಬಂದ ನಂತರ ಕೋಟಿ ಹಣವನ್ನು ಲೂಟಿ ಮಾಡಿರುವುದನ್ನು ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. ಹಾಗೆ ಚುನಾವಣೆ ಸಂದರ್ಭದಲ್ಲಿ ಇತ್ತೀಚಿನ ವರದಿಯ ಪ್ರಕಾರ ಬಿಜೆಪಿ, ಕಾಂಗ್ರೆಸ್ ಇತ್ಯಾದಿ ಬಂಡವಾಳಶಾಹಿ ಪಕ್ಷಗಳಿಗೆ ಅಂಬಾನಿ ಅದಾನಿಗಳಂತಹ ಬಂಡವಾಳಶಾಹಿಗಳು ಎಲೆಕ್ಷನ್ ಬ್ಯಾಂಡ್ ರೂಪಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹಣವನ್ನು ಕೊಡುತ್ತಾರೆ. ಗೆದ್ದು ಬಂದ ಮೇಲೆ ಈ ಪಕ್ಷಗಳು ಹೇಗೆ ತಾನೇ ಬಡವರ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತಾರೆ. ಹಾಗಾಗಿ ನೈಜ ಜನ ಚಳವಳಿಗಳನ್ನು ಕಟ್ಟುತ್ತಿರುವ ಪಕ್ಷವಾಗಿರುವ ನಮಗೆ ಚುನಾವಣೆ ಖರ್ಚಿಗಾಗಿ ನಮ್ಮ ಜನರೇ ಉದಾರವಾಗಿ ದೇಣಿಗೆ ನೀಡಬೇಕಾಗುತ್ತದೆ. ಆದ್ದರಿಂದ ಎಲ್ಲ ತರಕಾರಿ ಮಾರುಕಟ್ಟೆಯ ಜನರು ಉದಾರವಾಗಿ ದೇಣಿಗೆ ನೀಡಿ ಮತ್ತು ಓಟು ನೀಡಿ ಎಂದು ಮನವಿ ಮಾಡಿದರು. ಕಾರ್ಮಿಕ ಮುಖಂಡರಾದ ವೀರೇಶ್ ಅಣ್ಣವರನ್ನು ಗೆಲ್ಲಿಸಿ ತಾರೀಕಿಗೆ 10 ನಂಬರ್ಗೆ ಓಟ್ ನೀಡಿ.
SUC ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ಓಟು ಮತ್ತು ನೋಟು ನೀಡುವ ಮೂಲಕ ಗೆಲ್ಲಿಸಿ ಅವರ ಗುರುತು ಸಮಸ್ಯೆಗೆ ಹಕ್ಕು ಅವರ ಗುರುತು ಈ ಸಂದರ್ಭದಲ್ಲಿ SUCI ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯರಾದ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕರಪರವಿ, ಅಣ್ಣಪ್ಪ, ಅಯ್ಯಳಪ್ಪ, ಮಲನ್ಗೌಡ, ಪೀರ್ ಸಾಬ್, ವಿನೋದ್ ಕುಮಾರ್, ತರಕಾರಿ ಮಾರಾಟಗಾರರಾದ ನೂರ್ ಪಾಷಾ, ನಿಸಾರ್ ಅಹಮದ್, ರಾಜು, ತಿಮ್ಮಪ್ಪ, ಜಮ್ಲಮ್ಮ ಮುಂತಾದವರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಅಸ್ಕಿಹಾಳ, ಇಕ್ಲಾಸ್ಪುರ, ವಾರ್ಡ್ ನಂಬರ್ 9 ಮತ್ತು 10, ಕೋಟೆ, ಬೇರೂನ್ಕಿಲ್ಲ, ಗಂಗಾ ನಿವಾಸ ಮುಂತಾದ ಬಡಾವಣೆಗಳಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ವೀರೇಶ್ ಅವರ ಬ್ಯಾಟ್ ಗುರುತಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಲಾಯಿತು. 2023ರ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿಯವರು ರಾಯಚೂರು ಗ್ರಾಮಾಂತರ ಭಾಗದಲ್ಲಿ ಬಿರುಸಿನ ಪ್ರಚಾರ ಮಾಡುತ್ತಿದ್ದು 2023ರ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿಯವರು ರಾಯಚೂರು ಗ್ರಾಮಾಂತರ ಭಾಗದಲ್ಲಿ ಬಿರುಸಿನ ಪ್ರಚಾರ ಮಾಡುತ್ತಿದ್ದು ಇಂದು ರಾಯಚೂರು, ಆತ್ಕೂರ್, ಕುಕನೂರು, ಆಪಲ್ದಿನ್ನಿ, ಅರಶಿಣಿಗಿ ಗ್ರಾಮಗಳಲ್ಲಿ ಮತಯಾಚನೆ ಕೈಗೊಂಡಿದ್ದಾರೆ. ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡಲಾಗುತ್ತದೆ. 2 ದಿನಗಳ ಮಧ್ಯೆ ಗ್ರಾಮೀಣ ಕ್ಷೇತ್ರವಿದ್ದರೂ ಗ್ರಾಮೀಣಗಳಿಗೆ ನೀರಾವರಿ ಸೌಲಭ್ಯ ಕೊರತೆ. ನಾನು ಶಾಸಕನಾಗಿ ಆರಿಸಿ ಬಂದರೆ ರಾಯಚೂರು ತಾಲೂಕಿನ ಸಂಪೂರ್ಣ ನೀರಾವರಿ ಮಾಡುತ್ತೇವೆಂದು ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಅವರು ಭರವಸೆ ನೀಡಿದರು. ಆಮ್ ಆದ್ಮಿ ಪಕ್ಷ ಅಂದರೆ ಬಡ ಜನರ ಪಕ್ಷ. ಈಗ ನಮ್ಮ ಪಕ್ಷದಲ್ಲಿ ಬಡವರು, ಶ್ರೀಮಂತರು, ಕೂಲಿ ಕಾರ್ಮಿಕರು, ಇನ್ನಿತರು ಎಲ್ಲರೂ ಇದ್ದಾರೆ. ಆದರೆ ನಮ್ಮ ಭೇದ ಭಾವ ಇಲ್ಲ. ನಮ್ಮ ಪಕ್ಷದಲ್ಲಿ ಜಾತಿ ಮತ ಅಂಬದೇ ಇಲ್ಲ. ಈ ಶ್ರೀಮಂತ ನಿಬ್ಬಡ ಅಂತ ಅನ್ನೋದಿಲ್ಲ ಪಕ್ಷದಲ್ಲಿ. ನಮ್ಮ ಪಕ್ಷದಲ್ಲಿ ಒಂದೇ ಇರೋದೇನು ಅಭಿವೃದ್ಧಿ, ಅಭಿವೃದ್ಧಿ ಬಿಟ್ಟು ಬೇರೆ ಇಲ್ಲ. ಭ್ರಷ್ಟಾಚಾರ ಎಂಬ ಜೀರೋ. ನಮ್ಮ ಪಕ್ಷದಲ್ಲಿ ಜೀರೋ ಭ್ರಷ್ಟಾಚಾರ, ಅಭಿವೃದ್ಧಿ 100ಕ್ಕೆ 100. ಆದರೆ ಬೇರೆ ಪಕ್ಷದಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿವರೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 75-76 ವರ್ಷ ಗತಿಸಿದೆ. ಆದರೆ ನಮಗೆ ಯಾವುದು ಅಭಿವೃದ್ಧಿನೇ ಆಗಲಿಲ್ಲ. ಮೂಲಭೂತ ಸೌಕರ್ಯನೇ ಸಿಕ್ಕಿಲ್ಲ ನಮ್ಮ ಜನರಿಗೆ. ಮೂಲಭೂತ ಸೌಕರ್ಯ ಅಂದರೆ ಏನೋನೇ ಗೊತ್ತಿಲ್ಲ ನಮ್ಮ ಜನರಿಗೆ. ಅಭಿವೃದ್ಧಿ ಅಂದರೆ ಹೆಂಗೆ ಮಾಡಬೇಕು ಅಂತ. ಮೂಲಭೂತ ಸೌಕರ್ಯ ಅಂದ್ರೇನು? ಜನರಿಗೆ ಕುಡಿಯೋ ನೀರು, ಅತಿ ಅವಶ್ಯಕವಾದ ಕುಡಿಯೋ ನೀರು, ಒಳ್ಳೆ ನೀರೇ ಇರಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಈಗ ನನ್ನ ಕ್ಷೇತ್ರದಲ್ಲಿ ಸುಮಾರು 186 ಹಳ್ಳಿಗಳು ಬರ್ತವೆ. ಆ ಹಳ್ಳಿದ ಸುಮಾರು 100 ಹಳ್ಳಿಗಿಂತ ಹೆಚ್ಚು ಹಳ್ಳಿಗೆ ನೀರಿನ ಸೌಕರ್ಯನೇ ಇಲ್ಲ. ಕುಡಿಯೋ ನೀರಿನ ತೊಂದರೆ ಅನುಭವಿಸ್ತಾ ಇದ್ದಾರೆ. 2 ನದಿ ಇದೆ, ಕೃಷ್ಣಾ ನದಿ, ತುಂಗಭದ್ರಾ ನದಿ. 2 ನದಿ ಇದ್ದರೂ ಕುಡಿಯೋ ನೀರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಯಾರೂ ಅದ್ರ ಬಗ್ಗೆ ಕಿಂಚಿತ್ತು ತೊಂದರೆ ಕೇಳ್ತಾ ಇಲ್ಲ, ಜನರು ಕೇಳ್ತಾ ಇಲ್ಲ. ಅವರು ಮಾಡ್ತಾನೂ ಇಲ್ಲ. ರಾಜಕೀಯದವರು ಅವರೊಂದು ರಾಜಕೀಯ ಅನ್ನೋದೇನೋ ಮಾಡಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ.
ಸಂದರ್ಭದಲ್ಲಿ ಶರಣಬಸವ, ಕೆ ಬಸವಂತಪ್ಪ, ನಾಗರಾಜ್, ಕಲ್ಮಾಕರ್ ಕೋಟೆ, ಸುರೇಶ್ ಸಂಭಾಜಿ, ಖಂಡೇರಾವ್ ಪಾಟೀಲ್, ಮಹಾದೇವಪ್ಪ, ಅಮರೇಶ್, ರಮೇಶ್, ದೇವರಾಜ್, ಮೈಲಾರಿ, ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್ ಚುನಾವಣಾ ಪ್ರಚಾರ ವೇಳೆಯಲ್ಲಿ ನಾಲಿಗೆ ಮೇಲೆ ಹಿಡಿತವಿಲ್ಲದೆ ಮಾತನಾಡುತ್ತಿರುವುದು ಖಂಡನೀಯವಾಗಿದ್ದು, ಬಿಜೆಪಿ ಅಭ್ಯರ್ಥಿ ವಿರುದ್ಧ ಭಿಕ್ಷುಕ ಎಂದು ಟೀಕಿಸಿದ್ದು ಅವರು ಮತ ಕೇಳುವ ಭಿಕ್ಷುಕರಲ್ಲವೇ ಎಂದು ಛಲವಾದಿ ಮಹಾಸಭಾ ಮಾಜಿ ನಗರ ಅಧ್ಯಕ್ಷ ಶಂಕರ್ ಛಲವಾದಿ ಟೀಕಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಮುಜುಬುದ್ದೀನ್ ಚುನಾವಣಾ ಪ್ರಚಾರ ವೇಳೆಯಲ್ಲಿ ನಾಲಿಗೆ ಮೇಲೆ ಹಿಡಿತವಿಲ್ಲ ಮಾತನಾಡುತ್ತಿರುವುದು ಖಂಡನೀಯವಾಗಿದ್ದು, ಬಿಜೆಪಿ ಅಭ್ಯರ್ಥಿ ವಿರುದ್ಧ ಭಿಕ್ಷುಕ ಎಂದು ಟೀಕಿಸಿದ್ದು ಅವರು ಮತ ಕೇಳುವ ಭಿಕ್ಷುಕರಲ್ಲವೇ ಎಂದು ಛಲವಾದಿ ಮಹಾಸಭಾ ಮಾಜಿ ನಗರ ಅಧ್ಯಕ್ಷ ಶಂಕರ್ ಛಲವಾದಿ ಟೀಕಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಮಾತನಾಡಿರುವ ಅವರು ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ ಬೆಂಬಲಿಸುವಂತೆ ಮತಯಾಚಿಸಿ ಮನಬಂದಂತೆ ಮಾತನಾಡಿದ್ದಾರೆ. 2001ರಲ್ಲಿ ನಗರಸಭೆ ಸ್ಪರ್ಧಿಸಿದಾಗ ವಾರ್ಡ್ ನಂಬರ್ 3 ಬಡಾವಣೆ ಜನರು ಧರ್ಮ ಜಾತಿ ನೋಡದೆ ಗೆಲ್ಲಿಸಿದರು. ಆಗ ಅವರು ಭಿಕ್ಷುಕರಾಗಿದ್ದರೆ ಎಂದು ಪ್ರಶ್ನಿಸಿದರು. ನಗರದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಪ್ಲಾಟ್ ಮಾಡಿ ಅಕ್ರಮ ಮಾಡಿರುವ ಅವರು ಬೇರೊಬ್ಬರಿಗೆ ಆರೋಪ ಮಾಡುತ್ತಿದ್ದಾರೆ. ಅವರಿಗೆ ಪಕ್ಷ ನಿಷ್ಠೆ ಇಲ್ಲ. ರಾಯಚೂರು ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡಿದರೆ, ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತಿದ್ದಾರೆ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರುದ್ಧ ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಎಂದರು. 10/5/2023 ಚುನಾವಣೆ ಸಂದರ್ಭಕ್ಕಾಗಿ ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಲಾಗಿದೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಒಬ್ಬ ಜನನಾಯಕ ಜನಪ್ರತಿನಿಧಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಬಶೀರುದ್ದೀನ್ ಅವರು ವೇದಿಕೆಗಳ ಮೇಲೆ ಹಿಡಿತಾ ಇಲ್ಲದೆ ಬಾಯಿ ಬಂದಂಗೆ ಹೊಗಳ್ತಾ ಇರ್ತಾರೆ. ಇದು ಸರಿಯಲ್ಲ. ನೀನು ರಾಜಕೀಯಕ್ಕೆ ಬರಬೇಕಂತಂದರೆ 2021ರಲ್ಲಿ ಯಾವ ಪಕ್ಷ ನಿನ್ನ ಗುರುತಿಸಿರಲಿಲ್ಲ. ಅವಾಗ ನೀನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವತ್ತಿನ ದಿವಸ ಇಷ್ಟು ಕಾಳಜಿ ವಹಿಸಿ ಒಂದೇ ಸಮುದಾಯ ಒಂದಾಗಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕಂತೇಳಿ ತಾವೇನು ವೇದಿಕೆಗಳಲ್ಲಿ ಮಾತಾಡ್ತಿದ್ರಿ. ಅವತ್ತಿನ ದಿವಸ 2001ರಲ್ಲಿ ತಾವು ನಗರಸಭೆ ಚುನಾವಣೆ ಸ್ಪರ್ಧಿಸಿದಾಗ ನಿಮಗೆ ಯಾವ ಪಕ್ಷ ಕೂಡ ಗುರುತಿಸಿರಲಿಲ್ಲ. ನೀನು ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಸಣ್ಣ ಒಬ್ಬ ಕಾರ್ಯಕರ್ತನಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹುದ್ದೆ ಕೂಡ ನೀನು ಕೊಟ್ಟಿಲ್ಲ. ಇವತ್ತಿನ ದಿವಸ ನೀನು ವೇದಿಕೆಗಳೇ ಮಾತಾಡ್ತಿದ್ದಂತಂದರೆ ನಿನಗೆ ವಾರ್ಡ್ ನಂಬರ್ 3 ಮತದಾರರು 2021 ಮೇ 5ರಂದು ಕನಿಷ್ಠ ಇವತ್ತಿಗೆ ಸುಮಾರು 22 ವರ್ಷ ಆಯಿತು. ವಾರ್ಡ್ ನಂಬರ್ 3 ನಿನಗೆ ಆಶೀರ್ವಾದ ಮಾಡಿದ್ರು. ಅವತ್ತಿನ ದಿವಸ ನಿನ್ನ ಒಬ್ಬ ಜಾತಿ ಧರ್ಮ ಅಂತ ಕೂಡ ನಾವು ಭೇದ ಭಾವ ಮಾಡದೆ ಒಬ್ಬ ನಾಯಕ ಬದಲಾವಣೆ ಮಾಡ್ಕೋಬೇಕು. ಒಳ್ಳೆಯ ನಾಯಕನ ನಾವು ನಮ್ಮ ಒಂದು ವಾರ್ಡಿಗೆ ಸದಸ್ಯನಾಗಿ ಮಾಡ್ಕೊಳ್ಬೇಕು. ನಮ್ಮ ವಾರ್ಡು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಅವತ್ತಿನ ದಿವಸ ನಾವು ಎಲ್ಲರೂ ಮತದಾರರು ವಾರ್ಡ್ ನಂಬರ್ 3 ಯಾವುದೇ ಜಾತಿ ಧರ್ಮ ನೋಡದೆ ನಿನ್ನ ಪ್ರಚಂಡ ಬಹುಮತದಿಂದ ಆರಿಸ್ತಂದು ಗೆಲ್ಲಿಸಿದೆವು ನಾವು. ಇವತ್ತಿನ ದಿವಸ ಅದೆಲ್ಲ ಮರೆತು ನಾವು ಮಾತಾಡ್ತೀವಿ ವೇದಿಕೆಗಳ ಮೇಲೆ. ಒಬ್ಬ ಶಾಸಕರಿಗೆ ನೀನೊಬ್ಬ ಭಿಕ್ಷುಕ, ನಾನು ಕೊಟ್ಟಂತ ರಾಯಚೂರು ಜಿಲ್ಲೆ ಮತದಾರರು ನಾವು ಮತಗಳು ಕೊಟ್ಟಿದ್ದ ಸಲುವಾಗಿ ನೀನು ಭಿಕ್ಷುಕ ಅಂತೇಳಿ ನೀನು ಸುಮಾರು 12 ವರ್ಷಗಳ ಹಿಂದನೇ ನೀನು ಭಿಕ್ಷುಕ. ಇವತ್ತಿನ ದಿವಸ ನೀನು ಮಾತಾಡ್ತಿದ್ದಲ್ಲ 12 ವರ್ಷದಿಂದನೇ ನೀನು ಭಿಕ್ಷುಕ. ಮೊದಲು ರಾಯಚೂರು ನಗರದಲ್ಲಿ ಶಿವರಾಜ್ ಪಾಟೀಲ್ 12 ವರ್ಷ ಆದ್ಮೇಲೆ ಭಿಕ್ಷುಕ. ಈ ಸಂದರ್ಭದಲ್ಲಿ ಗೋವಿಂದರಾಜ್, ಆಂಜನೇಯ, ನರಸಿಂಹಲು ಉಪಸ್ಥಿತರಿದ್ದರು. ಸಂವಿಧಾನದ ಆಶಯಗಳನ್ನು ಪೂರೈಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹಾಗೂ ಸಂವಿಧಾನದಡಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಅವರು ಹೇಳಿದರು. ಸಂವಿಧಾನ ಆಶಯಗಳನ್ನು ಪೂರೈಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹಾಗೂ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಅವರು ಹೇಳಿದರು.
ಅವರು ಇಂದು ನಗರದ ಹೊರವಲಯದ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿಧಾನಸಭಾ ಕ್ಷೇತ್ರವಾರು ಪ್ರಕಾರ ರಾಯಚೂರು ನಗರ ಕ್ಷೇತ್ರದಲ್ಲಿ ಮತದಾನ ಪ್ರತಿಶತ ಅತ್ಯಂತ ಕಡಿಮೆಯಾಗಿದ್ದು, ಅದರಲ್ಲೂ ಯುವಕರು ಮತದಾನ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಮತದಾನವೆಂಬುದು ದೇಶದ ಪ್ರತಿಯೊಬ್ಬ ಪ್ರಜೆಗೆ ನೀಡಲಾದ ವಿಶೇಷವಾದ ಹಕ್ಕು. ಈ ಹಕ್ಕನ್ನು ಯುವಕರು ಕಡ್ಡಾಯವಾಗಿ ಚಲಾಯಿಸಬೇಕು ಮತ್ತು ಕಡ್ಡಾಯವಾಗಿ ಮತದಾನ ಮಾಡಲು ಆಸಕ್ತಿ ತೋರಿಸುವಂತೆ ಸಲಹೆ ನೀಡಿದರು. ಮಾರುಕಟ್ಟೆಯಲ್ಲಿ ಯಾವುದೇ ವಸ್ತುಗಳನ್ನು ಕೊಳ್ಳುವಾಗ ಆಯ್ಕೆ ಮಾಡಿ ಉತ್ತಮವಾದುದನ್ನು ಕೊಳ್ಳುತ್ತೇವೆ. ಅದರಂತೆ ದೇಶದಲ್ಲಿ ಉತ್ತಮವಾದ ಸರ್ಕಾರವನ್ನು ರಚನೆ ಮಾಡಲು ಮತದಾನವೆಂಬ ವಿಶೇಷ ಅಧಿಕಾರವನ್ನು ಪ್ರತಿಯೊಬ್ಬರಿಗೆ ನೀಡಲಾಗಿದ್ದು, ಮತದಾನ ಮಾಡುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ವಿಶ್ವನಾಥ್ ಎಂ, ಪ್ರೊಫೆಸರ್ ಯರಿಸ್ವಾಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ನಾಗರಾಜ್, ತಾಲೂಕು ಪಂಚಾಯತ್ ಇಒ ರಾಮರೆಡ್ಡಿ, ವಿಶ್ವವಿದ್ಯಾಲಯ ಅಧಿಕಾರಿಗಳಾದ ಡಾ ಬಿರಾದರ್, ಪ್ರೊಫೆಸರ್ ವಿಭಾಸ್ಕರ್, ನುಸ್ರತ್ ಫಾತಿಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೊ ನಾವು ಅಂತಿಮವಾಗಿ ಯಶಸ್ಸನ್ನು ಕಾಣಲ್ಲ. ಆದ್ರಿಂದ ಮನವಿ ಮತ್ತೊಮ್ಮೆ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸ್ವೀಪ್ ಕಮಿಟಿಯಿಂದ ತಮಗೆಲ್ಲ ಮನವಿ ಮಾಡ್ಕೊಳ್ತೇನೆಂದ್ರೆ, ಮತದಾನದ ಪ್ರಾಮುಖ್ಯತೆ ಬಗ್ಗೆ ಯಾವ ರೀತಿ ನೀವು ಕಾರ್ಯಕ್ರಮ ನಡೆಸಿಕೊಟ್ರಿ, ಇಂಪಾರ್ಟೆನ್ಸ್ ಅನ್ನು ತಿಳ್ಕೊಳ್ಳಿ. ನೀವು ನಿಮ್ಮ ಮುಖಾಂತರ ನಿಮ್ಮ ಎಲ್ಲ ಅರ್ಹ ಮತ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಎಲ್ಲ ಸದಸ್ಯರಿಗೂ, ಎಲ್ಲ ಸ್ನೇಹಿತರಿಗೂ, ಎಲ್ಲ ನಿಮ್ಮ ಅಕ್ಕಪಕ್ಕದವರಿಗೂ, ಎಲ್ಲ ಗ್ರಾಮದ ಎಲ್ಲರಿಗೂ ನೀವು ನಿಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಬೇಕು. ನಾವು ನಮ್ಮ ಜಿಲ್ಲೆಯಲ್ಲಿ ಯಾರು ಅಂಬಾಸಿಡರ್ಸು ಐಕಾನ್ಸ್ ಅಂದ್ರೆ ಯುವಕರಲ್ಲಿ ನಾವು ಯೂತ್ ಐಕಾನ್ಸ್ ಅನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಯೂತ್ ಅಂಬಾಸಿಡರ್ಸ್ ಅನ್ನು ನಾವು ಮಾಡಿದ್ದೀವಿ. ಸೊ ನೀವು ನಮಗೆ ಅಂಬಾಸಿಡರ್ಸ್, ನಿಮ್ಮ ಮುಖಾಂತರ ಎಲ್ಲ ಜನರಿಗೆ ಇದು ಮಾಹಿತಿ ಹೋಗ್ಬೇಕು. ಯಾಕೆ ವಿಚಾರನೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಈ ಭಾಗಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತದಾನದ ಪ್ರತಿಶತ ತುಂಬಾ ಕಡಿಮೆ ಇದೆ. ಸೊ ರಾಜ್ಯದ 72% ಇದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಥ್ಯಾಂಕ್ ಯು. ಜಿಲ್ಲಾ ಪರಿಶಿಷ್ಟ ವರ್ಗಗಳ ಇಲಾಖೆ ವತಿಯಿಂದ ಹಾಗೂ ಪರಿಶಿಷ್ಟ ಜಾತಿ ಇಲಾಖೆ ವತಿಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡ್ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇಂದ ಆಯೋಜಿಸಲಾಗಿರುವಂತಹ ಒಂದು ಒಳ್ಳೆಯ ಸ್ವೀಪ್ ಪ್ರೋಗ್ರಾಮ್. ಎಲೆಕ್ಷನ್ ಹತ್ರ ಬರ್ತಾ ಇದೆ, ವೋಟಿಂಗ್ ದಿವಸ ಹತ್ರ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮತದಾನ ಮಾಡಬೇಕು, ಮತದಾನ ಮಾಡಲಿಕ್ಕೆ ಎಂಕರೇಜ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಗನೈಸ್ ಮಾಡಿರುವಂತಹ ಈ ಒಳ್ಳೆಯ ಪ್ರೋಗ್ರಾಮು ಅಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ದಂತಹ ಪ್ರೋಗ್ರಾಮ್ನ ಇಲ್ಲಿ ಹಾಸ್ಟೆಲ್ ಮಕ್ಕಳು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಈಗ ನೀವು ನಾನು ನೋಡಿದ ಹಾಗೆ ಒಂದೆರಡು ದೇಶಭಕ್ತಿ ಹಾಡುಗಳಿದ್ವಿ. ಅದಾದ್ಮೇಲೆ ನಮ್ಮ ಮತದಾನ ಅಫಿಷಿಯಲ್ ಸಾಂಗ್ ಇತ್ತು. ಸೊ ಇಲ್ಲಿ ನಾವು ನೆಲೆಸಿರುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಈ 10ನೇ ತಾರೀಕು ಬರುವಂತಹ ಮತದಾನದ ದಿನ ಏನಿದೆ ಅಲ್ಲಿ ನೀವೆಲ್ಲರೂ ಹಾಗೂ ನಿಮ್ಮ ಮನೆಯವರೆಗೂ ಸಹಿತ ತಿಳಿಸಿ ಹೇಳಿ, ನೀವೇ ಒಂದು ಹಾಡು ಮಾಡದಂಗೆ ಯಾವುದೇ ಆಮಿಷಕ್ಕೆ ನಾವು ಒಳಗಾಗೋದಿಲ್ಲ. ಯಾರ ಹತ್ರ ಇಂದನೂ ದುಡ್ಡು, ಹೆಂಡ, ಅದು ಇದು ತಗೊಳ್ಳೋದಿಲ್ಲ. ನಿಮಗೆ ಯಾವ ಅಭ್ಯರ್ಥಿ ಸರಿ ಅಂತ ಅನ್ನಿಸ್ತಾರೋ ಅವರಿಗೆ ಯಾವುದೇ ರೀತಿಯಿಂದ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ವೋಟ್ ಮಾಡಬೇಕು. ಅಂಡ್ ಎಲ್ಲರೂ ಕಡ್ಡಾಯವಾಗಿ ವೋಟ್ ಮಾಡಬೇಕು ಅನ್ನುವಂಥದ್ದೇ ನಿಮ್ಮ ಕಡೆಯಿಂದ ನಮಗೆ ಅದನ್ನು ಮಾಡಿಸ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿರುವಂಥದ್ದು. ಸೊ ನೀವು ನಿಮ್ಮ ರೂಪಕಗಳ ಮೂಲಕ ಅದನ್ನ ಇವತ್ತು ತೋರಿಸಿದ್ದೀರಾ. ಇದನ್ನ ನಿಮ್ಮ ಮನೆಗೆ ತಗೊಂಡು ಹೋಗಿ ನಿಮ್ಮ ತಂದೆ ತಾಯಿ ಯಾರಿದ್ದಾರೆ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಹೇಳಿ ಅವರಿಗೆ 10ನೇ ತಾರೀಕು ಕರೆಕ್ಟ್ ಆಗಿ ಮತದಾನ ಮಾಡ್ಲಿಕ್ಕೆ, ಫಸ್ಟ್ ಆಫ್ ಆಲ್ ಮತದಾನ ಮಾಡ್ಲಿಕ್ಕೆ ಅವ್ರಿಗೆ ಎಂಕರೇಜ್ ಮಾಡಿ ಅಂಡ್ ಮತದಾನ ಮಾಡುವಾಗ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅದನ್ನ ಮಾಡಬೇಕು ಅನ್ನೋದಕ್ಕೂ ನೀವು ಅವ್ರಿಗೆ ಹೇಳಬೇಕಾಗ್ತದೆ. ಇದು
ನನ್ನ ಕಡೆಯಿಂದ ನಿಮಗೆ ಕೇಳ್ಕೊಳ್ತಿರುವಂತಹ ರಿಕ್ವೆಸ್ಟ್. ಸೊ ಇದನ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮನ್ನ ಕರೆದಿದ್ದಕ್ಕೆ ನನ್ನ CEO ಅವ್ರನ್ನ इस बार 2 राखी बनवा लो। पिछले रक्षाबंधन मेरी प्यारी गुड़िया। हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। ಸ್ವಲ್ಪ ಕೆಲಸ ಕೊಟ್ಟು ಯೋಗ್ಯ ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೇ 5ರಂದು ಯಾಪಲ್ದಿನ್ನಿ ಗ್ರಾಮಕ್ಕೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಾಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೇ 5ರಂದು ಯಾಪಲದಿನ್ನಿ ಗ್ರಾಮಕ್ಕೆ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಾಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಯಚೂರು ಗ್ರಾಮೀಣ ಕ್ಷೇತ್ರದ ಯಾಪಲ್ದಿನ್ನಿ ಗ್ರಾಮಕ್ಕೆ ಮೇ 5ರಂದು ಆಗಮಿಸಲಿದ್ದು ಬಿಜೆಪಿ ಪಕ್ಷದ ಬೃಹತ್ ಸಮಾವೇಶ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತಿಪ್ಪರಾಜ್ ಅವರು ಸ್ಥಳ ಪರಿಶೀಲಿಸಿ ಭದ್ರತಾ ಪಡೆಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಕೇಶವ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಶಿವನಗೌಡ ನಾಯಕ್ ಪರ ಚಿತ್ರನಟ ಸುದೀಪ್ ರೋಡ್ ಶೋ. ನಟನನ್ನು ನೋಡಲು ನೂಕುನುಗ್ಗಲು ಲಘುಲಾಠಿ ಪ್ರಹಾರ. ವಾರ್ಡ್ ನಂಬರ್ 16, 18ರಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಜ್ ಪಾಟೀಲ್ ಭರ್ಜರಿ ಪ್ರಚಾರ. ಹೊಸೂರು ರಾಂಪುರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಪರ ಮತಯಾಚನೆ. ಸಾವಿರಾರು ಜನರೊಂದಿಗೆ ಕಾಂಗ್ರೆಸ್ ಜನಾಶೀರ್ವಾದ ಮತಯಾತ್ರೆ. ಶಾಸಕರು ಅಭಿವೃದ್ಧಿ ಕೆಲಸ ಮರೆತು ಬರೀ ಭ್ರಷ್ಟಾಚಾರ ಮಾಡಿದ್ದಾರೆ, ಎನ್ಎಸ್ ಬೋಸರಾಜ್ ಟೀಕೆ.
ಸಂಪೂರ್ಣವಾಗಿ ಗ್ರಾಮೀಣ ಕ್ಷೇತ್ರದ ನೀರಾವರಿಗಾಗಿ ಶ್ರಮಿಸುತ್ತೇನೆ. ಬಸನಗೌಡ ದಾದಲ್. ಪಕ್ಷೇತರ ಅಭ್ಯರ್ಥಿ ಮುಜಿಬುದ್ದೀನ್ ಭರ್ಜರಿ ಮತಯಾಚನೆ. ಮಂಡ್ಯ ಕೃಷ್ಣ ಬಿಜೆಪಿ ಪರ ಪ್ರಚಾರ ನಿಲ್ಲಿಸಲಿ. ಮೀಸಲಾತಿ ಕುರಿತು ಜನರಿಗೆ ತಪ್ಪು ಮಾಹಿತಿ ನೀಡದೆ ಗೋ ಬ್ಯಾಕ್. ಜೆಬಿ ರಾಜು ಎಚ್ಚರಿಕೆ. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಭ್ಯರ್ಥಿಗಳಿಗೆ ಬೆಂಬಲಿಸಿ. ಒಳ ಮೀಸಲಾತಿ ಜಾರಿ ಚುನಾವಣೆ ಗಿಮಿಕ್. ಎನ್ ಮೂರ್ತಿ. ಕೋಮುವಾದಿ ಬಿಜೆಪಿ ವಿರುದ್ಧ ಜಾತ್ಯತೀತ ಪಕ್ಷಗಳಿಗೆ ಬೆಂಬಲಿಸಿ. ಮಲ್ಲಿಗೆ ಸಿರಿಮನೆ. ಮೇ 6ರಂದು ಶಕ್ತಿನಗರ ಕುರುಡಿಯಲ್ಲಿ ಮುಖ್ಯಮಂತ್ರಿ ಚಂದ್ರ ರೋಡ್ ಶೋ. ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ಆಪ್ಗೆ ಬೆಂಬಲಿಸಿ. ಸುಭಾಷ್ ಚಂದ್ರ ಸಾಂಬಾಜಿ. ನೋಟು ಕೊಡಿ ಓಟು ಕೊಡಿ. ಎಸ್ಯುಸಿಐಸಿ ಅಭ್ಯರ್ಥಿ ವೀರೇಶ್ ಅಭಿಯಾನ. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಸುಭಾಷ್ ಚಂದ್ರ ಸಂಭಾಜಿ ಅವರು ಬಿರುಸಿನ ಪ್ರಚಾರ. ಬಶೀರುದ್ದೀನ್ ಹೇಳಿಕೆ ಖಂಡನೆ. ಹಿಡಿತವಿಟ್ಟುಕೊಂಡು ಮಾತನಾಡಲಿ ಶಂಕರ್. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ. ಮತದಾನ ಪ್ರತಿಯೊಬ್ಬರ ಜವಾಬ್ದಾರಿ. ಸಿಇಒ ಶಶಿಧರ್ ಕುರೇರ್. ಮತ್ತು ಮೇ 5ರಂದು ಯಾಪಲ್ ದಿನಿಗೆ ಗೃಹ ಸಚಿವ ಅಮಿತ್ ಶಾ ಆಗಮನ. ಸಿದ್ಧತೆ ಪರಿಶೀಲಿಸಿದ ತಿಪ್ಪರಾಜು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. Queen's Beauty is first exclusive multi-branded cosmetics and lingerie showroom. First floor opposite Gujarat Textile next to Lakshmi Narayana Hospital, Tipu Sultan Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.